ಸಿ ದೇವರ ಒಳ್ಳೆತನ ಅಂದ್ರೆ ಏನ್ ಗೊತ್ತಾ? ದೇವರ ಅಪಾರವಾದ ದಯೆ. ನೋಡ್ರಿ, ಒಳ್ಳೆತನದಲ್ಲಿ ಏನಿದೆ? ದೇವರ ಅಪಾರವಾದಂತ ಇಷ್ಟು ದಿವಸ ನೀನ್ ದೇವರಿಗೆ ಅಪನಂಬಿಗಸ್ತನಾಗಿ ನಡೆದ್ರು ದೇವರು ಮಾತ್ರ ನಿನ್ನ ವಿಷಯದಲ್ಲಿ ನಂಬಿಗಸ್ತನಾಗಿ. ಪೀಟರ್ಸ್ ಲೈಫ್, ಪೇತ್ರ ಜೀವಿತವನ್ನು ಮಾರ್ಪಡಿಸಿ. ಹೆಂಗ್ ಗೊತ್ತಾ? ಪೇತ್ರ ಮೀನ್ ಹಿಡಿತಾ ಇದ್ದಾನೆ. ಇಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಮೀನ್ ಸಿಗಲಿಲ್ಲ. ಮುಂಜಾನೆ ಯೇಸು ಸ್ವಾಮಿ ಬಂದಾಗ ಪೇತ್ರ ಮೀನ್ ಸಿಗದೆ ನಿರಾಶೆಯಿಂದ ಬಲೆಯನ್ನ ವಾಶ್ ಮಾಡ್ತಾ ಇದ್ದಾನೆ. ಬಟ್ ಏನ್ ಮಾಡಿದ್ರೆ ಯೇಸು ಸ್ವಾಮಿ? ಮತ್ತೆ ಬಲೆಯನ್ನ ಬೀಸಿ. ನೋಡ್ರಿ, ಯಾಕೆ? ಪೇತ್ರನಿಗೆ ಒಳ್ಳೇದನ್ನ ಮಾಡ್ಬೇಕು ಅನ್ನೋದೇ ದೇವ್ರ ಇಷ್ಟ. ಇವನು ನಿರಾಶೆಗೊಂಡಿದ್ದಾನೆ, ಮೀನ್ ಸಿಕ್ಕಿಲ್ಲ, ಬಹಳ ದುಃಖದಲ್ಲಿದ್ದಾನೆ. ಬಟ್ ದೇವ್ರು ಬಂದ್ರು ಇವ್ನು ಒಳ್ಳೇದನ್ನ ಮಾಡೋದು, ಇವ್ರು ಮೀನ್ ಕೊಡ್ಸು. ದೇವರು ಪೇತ್ರನ ನಿಜವಾಗಿ ಹೇಳ್ತೇನೆ, ಸೇವೆಗೋಸ್ಕರ ಕರೀಲಿಕ್ಕೆ ಬರ್ಲಿಲ್ಲ, ಫಸ್ಟ್ ಒಂದು ಒಳ್ಳೇದನ್ನ ಮಾಡ್ಲಿಕ್ಕೆ. ಪೇತ್ರ, ನಿಂಗೆ ಏನು ಮೀನ್ ಸಿಗ್ಲಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ಮತ್ತೆ ಬಲೆಯನ್ನು ಬೀಸಿ. ಅವನು ಒಂದೇ ಮಾತು ಹೇಳ್ತಾನೆ, ಸ್ವಾಮಿ ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇನೆ, ನನಗೆ ಗೊತ್ತು ಮೀನ್ ಹಿಡಿದ್ರೆ ನಾನು ಬಹಳ ಚಾಣಕ್ಯ ಉಳ್ಳವನು, ಮೀನ್ ಹಿಡಿದ್ರೆ ನಾನು ಎಕ್ಸ್ಪರ್ಟ್, ಎಲ್ಲಿ ಮೀನ್ ಸಿಗ್ತದೆ ಗೊತ್ತಿಲ್ಲ, ಮೀನ್ ಬರುದು ರಾತ್ರಿ ಅಷ್ಟೇ, ಹಗಲಲ್ಲಿ ಮೀನ್ ಬರುದೇ ಇಲ್ಲ. ಆದ್ರೆ ಎಷ್ಟು ಮಾಡ್ತಿದ್ರೆ ನಿನ್ ಬಲೆನ ಆದ್ರೆ ಅವ್ನು ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೇನೆ. ಪೇತ್ರನು ಬಲೆ ಹಾಕಿದಾಗ ಬೈಬಲ್ ಹೇಳುತ್ತದೆ, ಪೇತ್ರನ ಹಡಗನ್ನು ಅಲ್ಲಿ ಪಕ್ಕದಲ್ಲಿರುವಂತ ಯಾಕೋಬನು ಯೋಹಾನನನ್ನ ಕರೀತಾನೆ, ಹಲೋ, ನನ್ನ ದೋಣಿ ತುಂಬಿದೆ, ದಯಮಾಡಿ ಬಂದು ಸಹಾಯ ಮಾಡ. ಈ ಒಳ್ಳೆತನವನ್ನ ನೋಡಿ ಪೇತ್ರ ಒಂದೇ ಮಾತು ಹೇಳಿದ, ಸ್ವಾಮಿ ನನ್ನ ಬಿಚ್ಚೋದು, ನಾನು ಪಾಪ. ನಿಜವಾದ ರಿಪೆಂಟೆನ್ಸ್. ಯಾಕೆ ಹೇಳ್ರಿ? ನಾನು ಇಷ್ಟು ದ್ರೋಹ ಮಾಡಿದ್ರು, ಇಷ್ಟು ಅಪನಂಬಿಗಸ್ತನಾಗಿದ್ರು, ದೇವ್ರು ಮಾತ್ರ ನನ್ಗೆ ಏನ್ ಮಾಡ್ತಾ ಇದ್ದಾನೆ? ಮಾಡ್ತಾ. ನಮ್ಮ ಜೀವಿತದಲ್ಲಿ ಇದುವರೆಗೂ ಆತನು ಒಳ್ಳೆಯದನ್ನೇ ಮಾಡಿದ. ಸೊ ಇವತ್ತು ಸಂದೇಶ ದೇವರ ಒಳ್ಳೆತನದ ಬಗ್ಗೆ ನಾನು ಮಾತನಾಡಲಿಕ್ಕಿದೆ. ಎದ್ರ ಬಗ್ಗೆ ರೀ? ಎಸ್, ದೇವರ ಒಳ್ಳೆತನ. ಗುಡ್ನೆಸ್ ಆಫ್ ಗಾಡ್, ದೇವರ ಒಳ್ಳೆತನ. ಸೊ ದೇವರು ನಿಜವಾಗಿ ಒಳ್ಳೆಯದಾಗಿದ್ದಾನೆ. ಆತನ ಒಳ್ಳೆತನ ಏನಾಗಿದೆ ಅನ್ನೋದನ್ನ ಇವತ್ತು ನಾವು ನೋಡೋಣ. ನಿಜವಾಗ್ಲೂ ಅನೇಕರು ಬಾಯಿಂದ ಹೇಳ್ತೇವೆ ನಾವು, ಆತನ ಒಳ್ಳೆಯವನು ಒಳ್ಳೆಯವನು ಒಳ್ಳೆಯವನು. ಆದ್ರೆ ಆತನ ಒಳ್ಳೆತನ ಅಂದ್ರೆ ಏನು ಅಂತ ತೋರಿಸ್ಬೇಕು. ಓಕೆ, ಎಸ್, ನಾವೀಗ ದೇವರ ಒಳ್ಳೆತನವನ್ನ ನೋಡೋಣ. ಹಾಗಾದ್ರೆ ಗುಡ್ನೆಸ್ ಅಂದ್ರೆ ಏನು? ದೇವರ ಒಳ್ಳೆತನ ಅಂದ್ರೆ ಏನ್ ಗೊತ್ತಾ? ದೇವರ ಒಳ್ಳೆತನ ಅಂದ್ರೆ ಬರೀ ಒಂದಿಲ್ರಿ. ದೇವರ ಒಳ್ಳೆತನದಲ್ಲಿ ಬಹಳ ಅಂಶಗಳಿದೆ. ಅದಕ್ಕೆ ಒಂದು ಫಾರ್ಮುಲಾ ಕಂಡು ಹಿಡಿದಿದೆ, ನಾನು ಮಾಡಿದ್ದೀನಿ. ಏನಂದ್ರೆ, ಇಟ್ಸ್ ಅ ಕಾಂಬಿನೇಷನ್ ಆಫ್ ಗಾಡ್ಸ್ ಗ್ರೇಸ್, ಗಾಡ್ಸ್ ಫೇವರ್, ಗಾಡ್ಸ್ ಲವ್ ಅಂಡ್ ಗಾಡ್ಸ್ ಕೈಂಡ್ನೆಸ್. ಏನಿದು ಕಾಂಬಿನೇಷನ್ ಅಂದ್ರೆ, ನಿನ್ನೆ ಒಂದು ಟ್ಯಾಬ್ಲೆಟ್ ತಗೊಳಕ್ ಹೋಗಿದ್ವಿ ಮಾರ್ಕೆಟಿಂಗ್. ಡಾಕ್ಟರ್ ಹೇಳ್ತಾರೆ, ಕಂಪನಿ ಚೇಂಜ್ ಇದ್ರು ಕಾಂಬಿನೇಷನ್ ನೋಡ್ರಿ, ಅದ್ರೊಳಗಡೆ ಇವೆಲ್ಲ ಇದ್ರೆ ಅದು ಒಳ್ಳೇದು. ಅರ್ಥ ಆಯ್ತಾ? ಯಾವ್ದಾದ್ರು ಆಂಟಿಬಯೋಟಿಕ್ ತಗೊಳ್ಳುವಾಗ ಅದ್ರ ಒಳಗಡೆ ಇರುವಂತ ಕಾಂಬಿನೇಷನ್ ಆ ಗುಳಿಗೆ ಹೆಸರು ಕೊಡು. ಹೌದಾ? ಅಜಂತ್ರೋಮೈಸಿನ್ ಅಂತ ಹೇಳ್ತೀರ, ಅದ್ರೊಳಗಡೆ ಏನೇನು ಇರ್ತದೆ ಗೊತ್ತಿರಲ್ಲ, ಹೌದಲ್ಲ? ಹಾಗೆ ದೇವರ ಒಳ್ಳೆತನ ಅಂದ್ರೆ ಏನ್ ಗೊತ್ತಾ? ಆ ಒಳ್ಳೆತನದಲ್ಲಿ ಏನೇನಿದೆ ಗೊತ್ತಾ? ದೇವರ ಕೃಪೆ ಇದೆ. ಏನ್ ಹೇಳ್ರಿ? ದೇವರ ಒಳ್ಳೆತನದಲ್ಲಿ ಏನಿದೆ? ದೇವರ ಕೃಪೆ ಇದೆ. ದೇವರ ಒಳ್ಳೆತನದಲ್ಲಿ ಏನಿದೆ? ದೇವರ ಅನುಗ್ರಹ ಇದೆ. ದೇವರ ಒಳ್ಳೆತನದಲ್ಲಿ ಏನಿದೆ? ದೇವರ ಪ್ರೀತಿ ಇದೆ. ದೇವರ ಒಳ್ಳೆತನದಲ್ಲಿ ಏನಿದೆ? ದೇವರ ಕರುಣೆ ಇದೆ. ಇವೆಲ್ಲವೂ
ಒಳಗೊಂಡು ಒಂದನ್ನ ಹೇಳ್ತೇವೆ, ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಈಸ್ ಗುಡ್. ಸುಮ್ನೆ ಒಳ್ಳೆತನ ಬರುವುದಿಲ್ಲ, ಒಳ್ಳೆತನದಲ್ಲಿ ಇವೆಲ್ಲ ಇರ್ತದೆ. ಅದಕ್ಕೆ ನಾವು ಎಲ್ಲ ಸಮಯದಲ್ಲಿ ನಾವು ಒಳ್ಳೆಯವರಾಗಿರುವುದಿಲ್ಲ, ದೇವರೊಬ್ಬನೇ ಒಳ್ಳೆಯವನಾಗ್ತಾನೆ. ಯಾಕೆಂದ್ರಿ ಬಹಳಷ್ಟು ಸಾರಿ ನಮ್ಮಲ್ಲಿ ಜನರ ಮೇಲೆ ಕೃಪೆ ಇರುವುದಿಲ್ಲ, ಬಹಳಷ್ಟು ಸಾರಿ ನಮ್ಮ ಜನರ ಮೇಲೆ ನಮಗೆ ಪ್ರೀತಿ ಕಡಿಮೆ ಇರ್ತದೆ. ಎಲ್ಲಾ ಸಮಯದಲ್ಲಿ ನಾವು ಜನರ ಮೇಲೆ ಕನಿಕರ ಉಳ್ಳವರಾಗಿರುವುದಿಲ್ಲ. ಹೌದಾ? ಸ್ವಲ್ಪ ಸ್ವಲ್ಪ ಕೋಪ ಬರ್ತದೆ, ಕೆಲವು ಸಾರಿ ಅವ್ರ ಮೇಲೆ ದ್ವೇಷ ಬರ್ತದೆ, ಕೆಲವು ಸಾರಿ ಜನರ ಮೇಲೆ ಅಸೂಯೆ ಬರ್ತದೆ, ಹೊಟ್ಟೆ ಕಿಚ್ಚು ಬರ್ತದೆ, ಬೇಸರ ಬರ್ತದೆ, ಏನೇನೋ ಬರ್ತದೆ. ಅದಕ್ಕಾಗಿ ನಾವೆಲ್ಲ ಸಮಯದಲ್ಲಿ ಒಳ್ಳೆಯವರಾಗಿರುವುದಿಲ್ಲ. ಯಾವ ವ್ಯಕ್ತಿ ಕೂಡ ಒಳ್ಳೆಯವನಾಗಿರುವುದಿಲ್ಲ. ಇವಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಯಾಕೆ ಒಳ್ಳೆಯವನಂತೀರಿ? ಒಳ್ಳೆ ಬೋಧಕನ ನನ್ನನ್ನು ಯಾಕೆ ಅಂತೀರಿ? ತಂದೆಯಾದ ದೇವರೊಬ್ಬನೇ ಒಳ್ಳೆ. ಹಲೋ, ನಿಮಗೆ ಯಾರಾದ್ರೂ ಬಂದು ಎಷ್ಟು ಒಳ್ಳೆಯವರು ನೀವು ಅಂದ್ರೆ ಕಾಲರ್ ಮೇಲೆ ಮಾಡ್ಕೋಬೇಡ್ರಿ. ಏನ್ ಹೇಳ್ಬೇಕು ಅವ್ರಿಗೆ? ಹೇಳ್ತೀರಿ, ಹೌದ್ರಿ ನಾನ್ ಬಾಳ್ ಒಳ್ಳೆಯವನು ಅಂತ ಹೇಳ್ಬೇಡ್ರಿ. ಅವ್ರು ಬಾಳ್ ಕೆಟ್ಟವ್ರು ಅನ್ಬೇಡ್ರಿ. ನಿಮ್ಮನ್ನ ಯಾರಾದ್ರೂ ಬಾಳ ಹೊಗಳಿದ್ರು, ಎಷ್ಟು ಒಳ್ಳೆ ಜನ ಅಂದ್ರೆ ಹೇಳ್ರಿ, ನಾನು ಒಳ್ಳೆಯವನಲ್ಲ, ನನ್ನ ದೇವರು ಒಳ್ಳೆಯವನಾಗಿ. ಆಮೇಲೆ ಓಕೆ, ನಿಜವಾಗಿ ಹೇಳ್ತೇನೆ, ಇವತ್ತು ನೀವೇನಾದ್ರೂ ದೇವರ ಒಳ್ಳೆತನ ಬಗ್ಗೆ ತಿಳ್ಕೊಂಡ್ರೆ ಜೀವಿತದಲ್ಲಿ ಬಹಳ ಸಂತೋಷವಾಗಿರ್ತೇವೆ. ಆತನ ಒಳ್ಳೆತನದ ಬಗ್ಗೆ ಅರ್ಥ ಮಾಡಿಕೊಂಡ್ರೆ ಜೀವಿತದಲ್ಲಿ ಬಹಳಷ್ಟು ಸುಖದಿಂದ ಇರ್ತೀವಿ. ಆತನ ಒಳ್ಳೆತನವನ್ನು ಅರ್ಥ ಮಾಡಿಕೊಂಡ್ರೆ ಆ ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವರಾಗಿರ್ತೀವಿ. ಯಾವಾಗ ದೇವರ ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ತೀರಿ, ಆಗ ದೇವರಿಗೆ ನಂಬಿಗಸ್ತರಾಗಿರ್ತೀವಿ. ಯಾವನು ದೇವರ ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ಪ್ರತಿದಿನ ಮಾನಸಾಂತರ ಪಡ್ತಾನೆ. ಯಾವನು ದೇವರನ್ನ ಒಳ್ಳೆತನವನ್ನು ಅರ್ಥ ಮಾಡ್ಕೊಳ್ತಾನೋ ಅವನು ತಪ್ಪೇ ಮಾಡಕ್ ಹೋಗುದಿಲ್ಲ. ಯಾಕೆಂದ್ರೆ ನಮ್ಮ ಸಮಸ್ಯೆ ಏನಂದ್ರೆ ಆ ದೇವರ ಒಳ್ಳೆತನವನ್ನ ನಾವು ಸರಿಯಾಗಿ ಅರ್ಥ ಮಾಡ್ತೀವಿ. ಓಕೆ, ಸೊ ಇವತ್ತು ಆ ಒಳ್ಳೆತನ ನಮ್ಮ ಜೀವಿತದಲ್ಲಿ ಏನೆಲ್ಲ ಮಾಡ್ತದೆ ಅನ್ನೋದನ್ನ ಹೇಳ್ತೀವಿ. ದೇವರ ಒಳ್ಳೆತನದಲ್ಲಿ ಏನಿದೆ? ವಾಟ್ ಈಸ್ ದೇರ್ ಇನ್ ಗಾಡ್ಸ್ ಗುಡ್ನೆಸ್? ಫಸ್ಟ್, ದೇರ್ ಈಸ್ ಅ ಗಾಡ್ಸ್ ಗ್ರೇಸ್. ದೇರ್ ಈಸ್ ಅ ಗ್ರೇಸ್ ಇನ್ ಗಾಡ್ಸ್ ಗುಡ್ನೆಸ್, and there is a favor in God's goodness, and there is a love in God's goodness, there is a kindness. ದೇವರ ಒಳ್ಳೆತನದಲ್ಲಿ ಏನಿದೆ? ದೇವರ ಕೃಪೆ ಇದೆ. ಹೇಳ್ರಿ, ದೇವರ ಅನುಗ್ರಹ ಇದೆ, ದೇವರ ಪ್ರೀತಿ ಇದೆ, ದೇವರ ಕರುಣೆ ಇದೆ. ಇವೆಲ್ಲ ದೇವರ ಒಳ್ಳೆತನದಲ್ಲಿದೆ. ಇದೆಲ್ಲವೂ ಸೇರಿದಾಗ ಮಾತ್ರ ಒಳ್ಳೆತನ ಬರ್ತದೆ. ಏನೋ ಒಂದಿದ್ರೆ ಒಳ್ಳೆತನ ಬರುವುದಿಲ್ಲ. ಒಳ್ಳೆತನದಲ್ಲಿ ಇವೆಲ್ಲ ಅಡಕವಾಗಿದೆ, ಇವೆಲ್ಲ ಅಡಕವಾಗಿದೆ. ಓಕೆ, ಹಾಗಾದ್ರೆ ಈ ದೇವರ ಒಳ್ಳೆತನ ನಮ್ಗೆ ಏನೆಲ್ಲ ಮಾಡಿದೆ? ಇಷ್ಟು ದೇವರು ಒಳ್ಳೇದ ಮಾಡ್ತಾ ಇದ್ರು ಕೂಡ ನಾವು ಮಾತ್ರ ಅಪನಂಬಿಗಸ್ತರಾಗಿ ಜೀವಿಸ್ತಾ ಇದ್ದೀವಿ. ಇನ್ನೊಂದು ತಿಳ್ಕೊಡ್ರಿ, ಆ ದೇವರ ಒಳ್ಳೆತನದಲ್ಲಿ ದೇವರ ನಂಬಿಗಸ್ತಿಕೆನೂ ಇದೆ. ಆತನ ಎಂದಿಗೂ ಅಪನಂಬಿಗಸ್ತನಾಗಿ ನಮ್ಮ ಜೀವಿತದಲ್ಲಿ ಇರ್ಲಿಲ್ಲ, ಯಾವಾಗ್ಲೂ ನಂಬಿಗಸ್ತನಾಗಿ ಇಲ್ಲ. ಇವತ್ತು ಈ ಆಲಯದಲ್ಲಿ ನಾವು ಕಟ್ಟಡದಲ್ಲಿ ಕುತ್ಕೊಂಡು ಆರಾಧನೆ ಮಾಡ್ತಾ ಇದ್ದು ಆತನ ಒಳ್ಳೆತನದ ಕಾರಣ. ನಾವು ಶ್ರಮ ಪಟ್ಟಿಲ್ಲ, ಇದಕ್ಕೆ ನಮ್ಮ ಬಲ ಇಲ್ಲ, ನಮ್ಮ ಪರಿಶ್ರಮ, ನಮ್ಮ ತ್ಯಾಗ ಏನಿಲ್ಲ. ಇದು ಆತನ ಒಳ್ಳೆತನದಿಂದ ನಮಗೆ ಸಿಕ್ಕಿದೆ. ಹಾಗಾಗಿ ಆತನ ಒಳ್ಳೆತನ ನಮ್ಮ ಜೀವಿತದಲ್ಲಿ ಏನೇನು ಮಾಡ್ತದೆ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಓಕೆ, ಎಸ್, ಫಸ್ಟ್ ನಾವು ನೋಡೋಣ ಆತನ ಒಳ್ಳೆತನ ಏನ್ ಮಾಡ್ತದೆ. ನಾವೆಲ್ಲರೂ ಕೀರ್ತನೆ 107ನೇ ಅಧ್ಯಾಯ 1ನೇ ವಾಕ್ಯ ಓದಿಕೊಳ್ಳೋಣ ಎಲ್ರು. ಸಾಮ್ಸ್ 107 ಕೀರ್ತನೆ. ಎಲ್ಲ ಇವತ್ತು ಕೀರ್ತನೆ ಮೇಲೆ ಇದೆ ಆಲ್ಮೋಸ್ಟ್. ಯಾಕಂದ್ರೆ ಆತನ ಒಳ್ಳೆತನ ಕೀರ್ತನೆಗಾರನಷ್ಟು ಹೆಚ್ಚು ಚೆನ್ನಾಗಿ ಯಾರು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಸಿ, ನಾನು ಹೇಳಿದೆ ಗಾಡ್ಸ್ ಗ್ರೇಸ್ ಇದೆ, ದೇವರ ಕೃಪೆ ಇದೆ. ಅದಕ್ಕಾಗಿ ಇಲ್ಲಿ ಏನ್ ಹೇಳ್ತದೆ? ಆತನಿಗೆ ಕೃತಜ್ಞತೆಯನ್ನು ಸ್ತುತಿ ಮಾಡ್ರಿ. ಯಾಕೆ ಅಂದ್ರೆ ಆತನು ಒಳ್ಳೆಯವನು. ಏನಾಗಿದ್ದಾನೆ? ಆತನು ಒಳ್ಳೆಯವನು, ಆತನ ಕೃಪೆ ಶಾಶ್ವತ. ಇವತ್ತು ಒಂದೇ ದಿನ ದೇವರ ಕೃಪೆ ತೋರಿಸಿ ನಾಳೆ ಬಿಡುವುದಿಲ್ಲ. ನಿರಂತರವಾಗಿಯೂ ದೇವರು ಕೃಪೆಯನ್ನು ತೋರಿಸುವನಾಗಿದ್ದಾನೆ. ಓ, ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಫಾರ್ ಹಿ ಇಸ್ ಗುಡ್ ಅಂಡ್ ಫಾರ್ ಹಿಸ್ ಮರ್ಸಿ ಎಂಡ್ಯೂರ್ಸ್ ಫಾರೆವರ್. ಪ್ರತಿ ನಿರಂತರವೂ
ಆತನ ಕೃಪೆ ಶಾಶ್ವತವಾಗಿರ್ತದೆ. ಮತ್ತೊಂದು ಆತನ ಕೃಪೆ ಬಗ್ಗೆ ವಾಕ್ಯವನ್ನು ಓದಿಕೊಳ್ಳೋಣ. ನಾವೆಲ್ಲರೂ 33ನೇ ಕೀರ್ತನೆ ತೆಗಿರಿ, 5ನೇ ವಾಕ್ಯ ನಾವು ಓದಿಕೊಳ್ಳೋಣ. He loves righteousness and justice. The earth is full of goodness of the Lord. ಓದ್ರಿ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು, ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. ಯೆಹೋವನ ಕೃಪೆಯಿಂದ ತುಂಬಿದೆ. ಇಂಗ್ಲಿಷ್ ಹೇಳ್ತದೆ, the whole earth is full of goodness. ದೇವರ ಒಳ್ಳೆತನದಿಂದ ತುಂಬಿದೆ. ನೀವು ನೋಡ್ರಿ, ಲೋಕದ ಎಲ್ಲ ಕೆಟ್ಟತನ ತುಂಬಿದೆ, ಇದೆಯಲ್ಲ? ಏನಾದ್ರು ಒಳ್ಳೇದು ಕಾಣ್ತದ ಲೋಕದಲ್ಲಿ ನೀವು ಹೋಗ್ರಿ, ಲೋಕದಾಗ ಎಲ್ಲಿಯೂ ಒಳ್ಳೆತನ ಇಲ್ಲ. ದ ವರ್ಲ್ಡ್ ಇಸ್ ಫುಲ್ ಆಫ್ ಏನಾಗಿದೆ? ಕರಪ್ಷನ್. ಎಲ್ಲ ಕಡೆ ಭ್ರಷ್ಟಾಚಾರ ತುಂಬಿದೆ. ಓಕೆ, ದ ವರ್ಲ್ಡ್ ಇಸ್ ಫುಲ್ ಆಫ್ ಸಿನ್, ಪಾಪದಿಂದ ತುಂಬಿದೆ. ಬಟ್ ದೇವರು ಹೇಳ್ತಾರೆ, ಆದ್ರೆ ಆತನ ಭೂಲೋಕದಲ್ಲಿ, ಭೂಮಿ ಮೇಲೆ ದೇವರ ಬಗ್ಗೆ ನೋಡುವಾಗ ದೇವರ ಒಳ್ಳೆತನವೂ ಕೂಡ ತುಂಬಿದೆ. ಬಟ್ ಇದು ಏನ್ ಗೊತ್ತಾ, ನಾವು ಎದನ್ನ ಆರಿಸ್ಕೊಳ್ತೇವೆ ಅನ್ನೋದು ಇಂಪಾರ್ಟೆಂಟ್. ದೇವರ ಒಳ್ಳೆತನವನ್ನ ಆರಿಸ್ಕೊಳ್ತೇವಾ ಅಥವಾ ಈ ಲೋಕದಾಗಿರೋ ಕೆಟ್ಟತನವನ್ನ ಆರಿಸ್ಕೊಳ್ತೇವೆ? ಬಹಳಷ್ಟು ಜನ ದೇವರ ಒಳ್ಳೆತನವನ್ನ ಮರೀತಾರೆ. ಯಾಕೆ ಗೊತ್ತಾ? ಈ ಲೋಕದ ಕೆಟ್ಟತನ ನಮಗೆ ಸುಖ ಬಹಳ ಕೊಡ್ತದೆ. ಈ ಲೋಕದ ಕೆಟ್ಟತನ ನಮಗೆ ಬಹಳ ಏನಂದ್ರೆ ಆಕರ್ಷಿಸ್ತದೆ. ಈ ಲೋಕದ ಈ ಕೆಟ್ಟತನ ನಮ್ಮನ್ನ ಸ್ವಲ್ಪ ಮಟ್ಟಿಗೆ ಸಂತೋಷ ಕೊಡ್ತದೆ. ಆದ್ರೆ ದೇವರ ಒಳ್ಳೆತನ ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ, ಆದ್ರೆ ಶಾಶ್ವತವಾದ ಕೃಪೆ ಅಲ್ಲಿದೆ, ಶಾಶ್ವತವಾದ ಸಂತೋಷ ಅಲ್ಲಿದೆ. ಓಕೆ, ಹಾಗಾಗಿ ನಾವು ನೋಡಿಕೊಳ್ಳೋಣ. ಹಾಗಾದ್ರೆ ದೇವರ ಕೃಪೆ ನನಗೆ ಏನೇನ್ ಮಾಡ್ತದೆ? ದೇವರ ಕೃಪೆ ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ? ಫಸ್ಟ್ ನೋಡ್ರಿ, ಎಲ್ಲರೂ ಹೇಳ್ರಿ, ದೇವರ ಒಳ್ಳೆತನ ನಿನಗೆ ಒಳ್ಳೆದನ್ನೇ ಮಾಡ್ತದೆ. ಪಕ್ಕದವ್ರಿಗೆ ಹೇಳ್ತೀರಿ, ದೇವರ ಒಳ್ಳೆತನ ನಿನಗೆ ಒಳ್ಳೆದನ್ನೇ ಮಾಡ್ತದೆ. God's goodness always good for you. ನಿನಗೆ ಯಾವಾಗಲೂ ಒಳ್ಳೇದಾಗಿರ್ತದೆ ಹೊರತು ಕೆಟ್ಟದಾಗಿರುವುದಿಲ್ಲ ಪ್ರಿಯರೇ. ಎಂದಿಗೂ ಜನ ನಿನಗೆ ಒಳ್ಳೇದನ್ನ ಬಯಸ್ತಾರಲ್ಲ ಗೊತ್ತಿಲ್ಲ, ಜನ ನಿನಗೆ ಒಳ್ಳೇದನ್ನ ಮಾಡ್ತಾರಲ್ಲ ಗೊತ್ತಿಲ್ಲ. ಬಟ್ ದೇವರ ಒಳ್ಳೆತನ ನಿನಗೆ ಯಾವಾಗಲೂ ಒಳ್ಳೇದನ್ನೇ ಮಾಡ್ತಾರೆ. ದಯಮಾಡಿ ತಿಳ್ಕೊಡ್ರಿ, ದೇವರು ನಿಮ್ಮನ್ನ ನಾಶ ಮಾಡಕ್ಕೆ ಬಂದಿಲ್ಲ, ದೇವರು ನಿಮ್ಮನ್ನ ಉದ್ಧರಿಸೋದಕ್ಕಾಗಿ ಬಂದಿಲ್ಲ. ದೇವರು ನಿನ್ನನ್ನ ಕೆಳಗೆ ಬೀಳಿಸ್ಲಿಕ್ಕೆ ಬಂದಿದ್ದಿಲ್ಲ, ದೇವರು ನಿನ್ನನ್ನ ಮೇಲೆ ಕೆತ್ತಲಿಕ್ಕೆ ಬಂದಿಲ್ಲ. ಹಲ್ಲೆಲೂಯಾ. ಯೋಸೇಫನ ಲೈಫ್ ಟೆಸ್ಟ್ ಮಾಡ್ರಿ. ಯೋಸೇಫನಿಗೆ ಎಲ್ಲರೂ ಕೆಟ್ಟದೇ ಮಾಡಿದ್ರು, ಯಾರು ಒಳ್ಳೇದ್ ಮಾಡಿದ್ರ? ಸ್ವಂತ ಸಹೋದರರು ಕೆಟ್ಟದ್ ಮಾಡಿದ್ರ? ಓಕೆ, ಎಲ್ಲಿ ನೋಡಿದ್ರು ಅವನಿಗೆ ಅನ್ಯಾಯ, ಮೋಸ, ವಂಚನೆ, ಸ್ವಂತ ಮನೆಯವರಿಂದ ವಂಚನೆ ಆಯ್ತು. ಓಕೆ, ತನ್ನ ಯಜಮಾನನ ಹೆಂಡತಿಯಿಂದ ಮೋಸ ಆಯ್ತು, ಅಲ್ಲಿ ಸೆರೆಮನೆಯಲ್ಲಿ ಬಂದಂತ ಆ ಜನರಿಂದ ಮೋಸ ಆಯ್ತು. ಎಲ್ಲಿ ನೋಡಿದ್ರು ಅವನಿಗೆ ಮೋಸ. ಎಲ್ರು ಅವನಿಗೆ ಕೆಟ್ಟದನ್ನೇ ಬಯಸಿದ್ರು. ಆದ್ರೆ ಆದಿಕಾಂಡ 50ನೇ ವಚನ ನೋಡಿ ಏನ್ ಹೇಳ್ತಾನೆ ಗೊತ್ತಾ? ನೀವು ನನಗೆ ಹಿತವನ್ನ ಬಯಸಿಲ್ಲ, ನೀವು ನನಗೆ ಯಾವಾಗ್ಲೂ ಕೆಟ್ಟದನ್ನೇ ಬಯಸಿದ್ರಿ. ಆದ್ರೆ ನನ್ನ ದೇವರು ನನಗೆ ಯಾವಾಗ್ಲೂ ಒಳ್ಳೆದನ್ನೇ ಬಯಸಿಲ್ಲ. ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ಪಕ್ಕದವ್ರಿಗೆ ಹೇಳ್ರಿ, ಜನ ನಿನಗೆ ಕೇಡ ಬಯಸಬಹುದು, ಆದ್ರೆ ದೇವರು ನಿನ್ನ ಮೇಲನ್ನ ಬಯಸುವನಾಗಿಲ್ಲ. ಹೇಳ್ರಿ, ಆದಿಕಾಂಡ 50:20 ಏನ್ ಹೇಳ್ತದೆ? ನೀವಂತೂ ನನಗೆ ಕೇಡಾಗಬೇಕೆಂದು ಎಣಿಸಿದ್ದೀರಿ. ನೀವಂತೂ ನನಗೆ ಕೇಡಾಗಬೇಕಂತ ಎನಿಸ್ತೀರಿ, ಆದರೆ ದೇವರು ಮೇಲಾಗಬೇಕೆಂದು ಸಂಕಲ್ಪಿಸಿದನು. ದೇವರ ಒಳ್ಳೆತನ ಅಂದ್ರೆ ಇದೇ ರೀ. ಏನು? ಜನ ನಿನಗೆ ಕೇಡಾಗಬೇಕಂತ ಬಯಸ್ತಾರೆ, ಯಾರು ನಿನ್ನ ಉದ್ಧಾರ ಬಯಸುವುದಿಲ್ಲ, ಹೊಟ್ಟೆಗಿಚ್ಚು ಕೊಡ್ತಾರೆ. ಆದ್ರೆ ದೇವರು ಹೊಟ್ಟೆಗಿಚ್ಚು ಕೊಡುವುದಿಲ್ಲ. ನೀನು ಉದ್ಧಾರ ಆಗುವಾಗ ದೇವರು ಸಂತೋಷ ಪಡ್ತಾರೆ, ನಿನ್ ಮೇಲೆ ಹೋಗುವಾಗ ಇನ್ನೂ ದೇವರು ಸಂತೋಷ ಪಡ್ತಾರೆ. ನೀನು ಎಷ್ಟು ಮೇಲೆ ಹೋಗ್ತೀಯ ಅಷ್ಟು ದೇವರು ಸಂತೋಷ ಪಡ್ತಾರೆ. ಪಕ್ಕದವರಿಗೆ ಜನರು ನಿನಗೆ ಕೇಡು ಬಯಸ್ತಾರೆ, ಆದ್ರೆ ದೇವರು ಹಿತವನ್ನ ಬಯಸ್ತಾನೆ, ದೇವರು ಮೇಲನ್ನ ಬಯಸ್ತಾನೆ. ಎಸ್, ಇದು ದೇವರು ಒಳ್ಳೇದು. ಅದಕ್ಕಾಗಿ ಯಾವಾಗ್ಲೂ ಧೈರ್ಯದಿಂದಿರಿ. ಮನುಷ್ಯರು ಏನ್ ಹೇಳ್ತಾರೋ, ಅಯ್ಯೋ ಮನುಷ್ಯರು ಹಂಗೆ ಹೇಳ್ತಾರೆ, ಮನುಷ್ಯರು ಹಿಂಗೆ ಹೇಳ್ತಾರೆ, ಟೆನ್ಷನ್ ಮಾಡ್ಬೇಡ್ರಿ. ದೇವರು ಮಾತ್ರ ನಿಮ್ ಮನುಷ್ಯರು ಹೇಳಿದಾಗ ಹೇಳೋದಿಲ್ಲ. ದೇವರು ಮಾತ್ರ ಮನುಷ್ಯರು ಬಯಸುವ ರೀತಿ ನಿನಗೆ ಬಯಸುವುದಿಲ್ಲ. ದೇವರು ಯಾವಾಗ್ಲೂ 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 ನಿನಗೆ ಮೇಲನ್ನೇ ಬಯಸ್ತಾನೆ. ಯೆರೆಮೀಯ ಪುಸ್ತಕ ತೆಗೆಯೋಣ,
ಅಲ್ಲೊಂದು ವಚನ ಇದೆ, ಬಹಳ ಬ್ಯೂಟಿಫುಲ್ ಆಗಿದೆ. 32ನೇ ಅಧ್ಯಾಯ 32ನೇ ಅಧ್ಯಾಯ 40ನೇ ವಚನ. ಜೆರೆಮಾಯ 32:40. ನಾನು ನಿಮಗೆ ಹಿತ ಮಾಡುವುದನ್ನು ಬಿಟ್ಟು ವಿಮುಖನಾಗುವೆ ಎಂಬುದು ಶಾಶ್ವತವಾದ ಒಡಂಬಡಿಕೆಯನ್ನು ಅವರೊಂದಿಗೆ ಮಾಡಿಕೊಳ್ಳುವೆನು. ಹಲೋ, ದೇವರು ನಿಮ್ಮ ಎಲ್ಲರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಯೆರೆಮೀಯ 32ನೇ ಅಧ್ಯಾಯದಲ್ಲಿ 40ನೇ ವಚನ ಹೀಗೆ ಹೇಳ್ತದೆ, ದೇವರು ನಿಮ್ಮೆಲ್ಲರೊಟ್ಟಿಗೆ ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾರೆ. ಏನ್ ಒಡಂಬಡಿಕೆ ಗೊತ್ತಾ? ನಾನು ನಿಮಗೆ ಹಿತವನ್ನ ಮಾಡುವುದನ್ನ ಬಿಟ್ಟು ವಿಮುಖನಾಗೇನು. ಹಲೋ, ಅರ್ಥ ಏನ್ ಗೊತ್ತಾ? ನಿನಗೆ ಒಳ್ಳೇದನ್ನ ಮಾಡುವುದ ತನಕ ನಾನ್ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಹಲೋ, ನಾನ್ ನಿನಗೆ ಒಳ್ಳೇದನ್ನ ಮಾಡುವ ತನಕ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ನಿನ್ನನ್ನು ಉದ್ಧಾರ ಮಾಡುವ ತನಕ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ನಿನ್ನನ್ನು ಮೇಲೆತ್ತುವ ತನಕ ನಿನ್ನನ್ನು ಬಿಟ್ಟು ಹೋಗುದಿಲ್ಲ. ಇದು ದೇವರ ಒಳ್ಳೆತನ. ಮನುಷ್ಯರಿರ್ತಾರ, ಇವತ್ತಿರ್ತಾರೆ, ನಾಳೆ ಇರುವುದಿಲ್ಲ. ಇವತ್ತು ನಿನಗೆ ಮುಖ ತೋರಿಸ್ತಾರೆ, ನಾಳೆ ನಿನಗೆ ವಿಮುಖರಾಗ್ತಾರೆ. ವಿಮುಖ ಅಂದ್ರೆ ಗೊತ್ತಾ? ಹಿಂದೆ ಹೋಗ್ಬಿಡ್ತಾರೆ ಬಿಟ್ಟು. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ನಿನಗೆ ಹಿತ ಮಾಡುವ ತನಕ ನಾನು ನಿನಗೆ ವಿಮುಖನಾಗೇನು ಎಂಬುದಾಗಿ ದೇವರು ನಿನಗೆ ಒಡಂಬಡಿಕೆ ಮಾಡ್ಕೊಳ್ತಾ ಇದ್ದಾರೆ. ನಿನ್ನೊಟ್ಟಿಗೆ ದೇವರು ಒಂದು ಕಮಿಟ್ಮೆಂಟ್, ದೇವರು ನಿನ್ನೊಟ್ಟಿಗೆ ಒಂದು ವಾಗ್ದಾನ ಮಾಡ್ಕೊಳ್ತಾ ಇದ್ದಾರೆ. ಹಲೋ, ನಾನು ನಿನ್ನನ್ನ ಉದ್ಧಾರ ಮಾಡೇ ಮಾಡ್ತೇನೆ, ನಿನಗೆ ಹಿತವನ್ನ ಮಾಡೇ ಮಾಡ್ತೇನೆ. ಇದು ದೇವರ ಒಳ್ಳೆತನ. ಹೇಳ್ರಿ, ದೇವರ ಒಳ್ಳೆತನ ನಮಗೆ ಏನ್ ಮಾಡ್ತದೆ? ಫಸ್ಟ್ ಏನ್ ಮಾಡ್ತದೆ? ದೇವರ ಒಳ್ಳೆತನ ಏನ್ ಮಾಡ್ತದೆ? ಯಾವಾಗ್ಲೂ ನನಗೆ ಒಳ್ಳೇದನ್ನೇ ಮಾಡ್ತದೆ. ಅದಕ್ಕೆ ಹಾಡಾಡ್ತೇವೆ ನಾವು, ಎಲ್ಲ ಒಳ್ಳೇದೇ ಆಗುವುದು ದೇವಾ, ನಿನ್ನ ಪ್ರೀತಿ ಸೀದಾ ನನಗೆ. ಸುಮ್ನೆ ಹಾಡಾಡುವುದಿಲ್ರಿ ಯಾರು. ಯಾಕೆಂದ್ರೆ ದೇವರು ವಾಗ್ದಾನ ಮಾಡಿದ್ದಾರೆ, ನಿನಗೆ ನಾನು ಒಳ್ಳೇದನ್ನ ಮಾಡದೆ ಬಿಟ್ಟು ಹೋಗುದಿಲ್ಲ ಎಂಬುದಾಗಿ. ಅದಕ್ಕೆ ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾನು ನಿಮಗೆ ಹಿತ ಮಾಡುವುದನ್ನ ಬಿಟ್ಟು ಬೇರೆ ಯಾವುದನ್ನು ಮಾಡುವುದಿಲ್ಲ. ಇವತ್ತು ಜನ ನಿನಗೆ ಹಿತವನ್ನ ಮಾಡ್ತೇನೆ ಅಂತ ಬರ್ತಾರೆ, ನಿನಗೆ ಒಳ್ಳೇದನ್ನ ಮಾಡ್ತೇನೆ ಅಂತ ಬರ್ತಾರೆ, ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಅಂತ ಬರ್ತಾರೆ. ಆದ್ರೆ ಅವ್ರು ಏನು ಕೊಡುದಿಲ್ಲ, ಏನು ಮಾಡುವುದಿಲ್ಲ. ಆದ್ರೆ ದೇವರು ಒಂದ್ಸರಿ ಹೇಳಿದ, ಫಿನಿಶ್, ಕೊನೆಯವರೆಗೂ ಅದನ್ನು ಮಾಡೇ ಮಾಡ್ತಾರೆ. ಇದು ದೇವರ ಒಳ್ಳೆತನದಲ್ಲಿ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ, ದೇವರ ಒಳ್ಳೆತನವನ್ನು ಅರ್ಥ ಮಾಡ್ಕೊಂಡು. ಸೊ ಫಸ್ಟ್ ಏನ್ ಕಲ್ತ್ವಿ ನಾವು? ದೇವರ ಒಳ್ಳೆತನ ನಮಗೆ ಯಾವಾಗಲೂ ಏನ್ ಮಾಡ್ತದೆ? ಎಸ್, ಓಕೆ. ಎರಡನೇದಾಗಿ ನೋಡೋಣ, ದೇವರ ಒಳ್ಳೆತನ ನಿನ್ನ ಸುತ್ತಲೂ ಆವರಿಸಿದೆ. ಪಕ್ಕದಲ್ಲಿ ಹೇಳ್ರಿ, God's goodness surrounds everything. ನಿನ್ನ ಸುತ್ತಲೂ, ನಿನ್ನ ಅಕ್ಕ ಪಕ್ಕ ಎಲ್ಲಾ ಕಡೆ ಏನಾಗಿದೆ? ದೇವರ ಕೃಪೆ ಆವರಿಸಿದೆ. ದೇವರ ಕೃಪೆ ಆವರಿಸಿದೆ. ಏನು ಆವರಿಸಿದೆ? ದೇವರ ಕೃಪೆ, ದೇವರ ಒಳ್ಳೆತನ, ದೇವರ ಪ್ರೀತಿ, ದೇವರ ಕರುಣೆ, ದೇವರ ಅನುಗ್ರಹ ಎಲ್ಲ ಆವರಿಸಿದೆ. ಅರ್ಥ ಏನ್ ಗೊತ್ತಾ? ನೀನ್ ಎಲ್ಲಿ ಹೋಗ್ತಿ ಅಲ್ಲಿ ದೇವರ ಒಳ್ಳೆತನ ಜೊತೆಗೆ, ನೀನ್ ಎಲ್ಲಿ ಕುಂಡಿರ್ತಿ ಅಲ್ಲಿ ದೇವರ ಒಳ್ಳೆತನ ಜೊತೆಗೆ ಇರ್ತಾರೆ. ಸುಮ್ನೆ ಕೀರ್ತನೆಗಾರನ ಹೇಳಿಲ್ಲ, 23ನೇ ಅಧ್ಯಾಯ 6ನೇ ವಚನ, ನಿಶ್ಚಯವಾಗಿ ನನ್ನ ಜೀವಮಾನವೆಲ್ಲ ಶುಭವೂ ಕೃಪೆಯು ನನ್ನನ್ನೇ ಪಾಲಿಸಿ. ಇಂಗ್ಲಿಷ್ ಏನ್ ಹೇಳ್ತದೆ ಗೊತ್ತಾ? Surely the goodness of God will follow you. Surely means ಖಂಡಿತವಾಗಿ ದೇವರ ಕೃಪೆ, ದೇವರ ಒಳ್ಳೆತನ ನಿನ್ನ ಹಿಂಬಾಲಿಸಿ. ಅಂದ್ರೆ ಏನ್ ಗೊತ್ತಾ? ಸೈತಾನ ನನಗೆ ಹೋದ್ಸರಿ ನೈಟ್ ಪ್ರೇಯರ್ ಬಂದವರಿಗೆ ನಾನು ತೋರಿಸಿದೆ. ಏನಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ಪ್ರಯಾಣ ಮಾಡುವಾಗ, ಪ್ರತಿಯೊಬ್ಬ ವ್ಯಕ್ತಿ ಕೂತ್ಕೊಳ್ಳುವಾಗ, ಪ್ರಾರ್ಥಿಸುವಾಗ ಅವನ ಹಿಂದೆ ದುರಾತ್ಮಗಳು ಪ್ಲಾನ್ ಮಾಡ್ತಿರ್ತದೆ. ಏನಂತ? ಇವನಿಗೆ ಕೇಡ್ ಮಾಡೋಣ ಅಂತ. ಬಟ್ ದೇವ ವ್ಯಕ್ತಿ ಜೊತೆಗೆ ಏನಾಗ್ತದೆ ಗೊತ್ತಾ? ಗೊತ್ತಿಲ್ಲದ ಹಾಗೆ ಅವನ ಸುತ್ತಲೂ ದೇವರ ಒಳ್ಳೆತನ ಆವರಿಸಿರ್ತದೆ. ಅಂದ್ರೆ ಸೈತಾನ ಕೇಡ್ ಮಾಡ್ಬೇಕಂತ ಬರ್ತಾನೆ, ಪ್ರಯತ್ನ ವಿಫಲವಾಗ್ತದೆ. ಸೈತಾನನ್ನ ಹಾಳು ಮಾಡ್ಬೇಕಂತ ಬರ್ತಾನೆ, ಅವನಿಗೆ ಸೋಲಾಗ್ತದೆ. ಯಾಕೆ? ನಿನ್ನ ಸುತ್ತಲೂ ಏನ್ ಆವರಿಸಿದೆ? ದೇವರ
ಒಳ್ಳೆತನ ನಿಶ್ಚಯವಾಗಿ ಶುಭವು ಕೃಪೆ. ಶುಭ ಅಂದ್ರೆ ಇಂಗ್ಲಿಷ್ ಅಲ್ಲಿ ಗುಡ್ನೆಸ್ ಅಂಡ್ ಮರ್ಸಿ ವಿಲ್ ಫಾಲೋ ಯು. ನೀನ್ ಎಲ್ಲಿ ಹೋಗ್ತಿ ಅಲ್ಲಿಗೆ, ಅಂದ್ರೆ ಕಂಪ್ಲೀಟ್. ನೀನ್ ಏನೇ ಮಾಡು, ನೀನ್ ಎಲ್ಲಿಗೆ ಹೋಗು, ಅದೇ ಬರ್ತಿದೆ ನಾನು. ಒಂದ್ ವೇಳೆ ನೀನು ಬಲಕ್ಕೆ ಹೊಳ್ಳಿದ್ರು ಅಲ್ಲಿ ದೇವರ ಕೃಪೆ ಇದೆ, ಎಡಕ್ಕೆ ಹೊಳ್ಳಿದ್ರು ದೇವರ ಕೃಪೆ ಇದೆ, ನೇರವಾಗಿ ಹೋದ್ರು ದೇವರ ಕೃಪೆ ನಿನ್ ಜೊತೆಗಿದೆ. ಕೀರ್ತನೆ ನಾನು ಸುಮ್ಮನೆ ಹೇಳಿಲ್ಲ, ನೀನ್ ಎಲ್ಲಿಗೆ ಹೋಗ್ತಿ ಅಲ್ಲಿಗೆ ದೇವರ ಕೃಪೆ ನೀನು ಪಾಲಿಸ. ತಿಳ್ಕೊಡ್ರಿ, ತಿಳ್ಕೊಡ್ರಿ, ದೇವ ಮನುಷ್ಯನಿಗೆ ಮಾತ್ರ ಯಾರು ಯೇಸು ಸ್ವಾಮಿನ ನಂಬಿದಾರೋ ಅವ್ರು ಸ್ಮಶಾನದಲ್ಲಿ ಮಲಗಿದ್ರು ಕೂಡ ದೇವರ ಕೃಪೆ ನಿಮ್ ಜೊತೆಗೆ. ನಿಮಗೆ ಯಾವ ಕೇಡು ಸಂಭವಿಸ, ಅರ್ಥ ಮಾಡ್ಕೊಂಡು ಬೇಕಾದಾಗ್ಲಿ ದೇವರ ಕೃಪೆ ನಿನ್ ಜೊತೆಗೆ. ಕೆಲವ್ರು ನೋಡ್ರಿ, ಯಾರ ಮನೇಲಿ ಸುಸೈಡ್ ಮಾಡ್ಕೊಂಡ್ರೆ ಆ ಮನೆಗೆ ಜೀವನ ವಾಸ ಮಾಡೋದಿಲ್ಲ, ಗೊತ್ತಾ? ಯಾಕೆ? ಭಯ. ನಮ್ಮ ಹಳ್ಳಿಗಳಲ್ಲಿ ಅಂದ್ರೆ ಎಸ್ಪೆಷಲಿ ಹುಬ್ಳಿ ಧಾರವಾಡ ಜಿಲ್ಲೆಗಳಲ್ಲಿ ಯಾವ್ದಾದ್ರ ಮನೆಯಲ್ಲಿ ಹುತ್ತು ಅಂತಾರೆ, ಗೊತ್ತಾ? ಏನಂತಾರೆ? ಹಾವಿನ ಹುತ್ತು ಬೆಳೆದು ಬಿಟ್ರೆ ಮುಗಿತಾ ಮನೆ, ನಿರಂತರವಾಗಿ ಶಾಶ್ವತ ಕ್ಲೋಸ್. ಯಾಕೆ? ಅಲ್ಲಿ ವಾಸನೆ ಮಾಡೋದಿಲ್ಲ. ಅಂತ ಮನೆ ಹುಡುಕಿ ಹೋಗ್ತಿದ್ವಿ ನಾವು, ನಮಗೆ ಮನೆ ಹೋದ್ರೆ. ಯಾಕೆ ಹೇಳ್ರಿ? ಅದು ಬಹಳ ಚೀಪಾಗಿ ಸಿಗ್ತದೆ ನಿಮ್ಗೆ. ಯಾಕೆ? ಅವರು ಅಲ್ಲಿ ವಾಸ ಮಾಡೋದಿಲ್ಲ. ದೇವ ಮನುಷ್ಯ ನಾವೇನ್ ಮಾಡ್ತೇವೆ? ನಮಗ್ ಗೊತ್ತಿದೆ, ನಾನು ಎಲ್ಲಿ ಹೋದ್ರು ದೇವರ ಒಳ್ಳೆತ ನನ್ನ ಜೊತೆಗೆ, ನಾನು ಎಲ್ಲಿ ಹೋದ್ರು ದೇವರ ಶುಭ ಕೃಪೆ ನನ್ನ ಹಿಂಬಾಲಿಸ್ತಾರೆ. ಎಂತಲ್ಲೇ ನೀನು ವಾಸ ಮಾಡ್ರಿ, ಯಾವ್ದು ನಿಂಗೆ ಕೇಡು ಮಾಡೋದಿಲ್ಲ. ದಯಮಾಡಿ ಹೇಳ್ತೇನೆ, ಯಾರಾದ್ರೂ ಮನೆಗೆ ಬಾಡಿಗೆ ತಗೊಳ್ಳುವಾಗ್ಲಿ, ಅಲ್ಲಿ ಹೋಗುವಾಗ್ಲಿ, ಈ ಮನೆ ಅದು ಚೆನ್ನಾಗಿದೆ ಇದು ಚೆನ್ನಾಗಿ, ಏನು ನೋಡ್ಬೇಕು, ಅದ್ ಹೆಂಗಾರೇ ಇರ್ಲಿ, 3 ಬಾಗಿಲಿರ್ಲಿ, 4 ಬಾಗಿಲಿರ್ಲಿ, ಒಂದೇ ಬಾಗಿಲಿರ್ಲಿ, ಎಡಕ್ಕಿರ್ಲಿ ಬಲಕ್ಕಿರ್ಲಿ, ಎಲ್ಲೇ ಇರ್ಲಿ, ನಿಮ್ಮ ಮನೆ ಬಾಗಿಲು ಸುಡಗಡೆ ಗಟ್ಟಿಗಡೆನೇ ಇರ್ಲಿ, ಚಿಂತೆ ಮಾಡ್ಬೇಡಿ. ದೇವರ ಕೃಪೆ ನಿನ್ ಜೊತೆಗೆ. ಬಹಳ ಜನ ಮನೆ ಚೇಂಜ್ ಮಾಡ್ತಾರೆ, ಈ ಮನೆ ಸರಿ ಇಲ್ಲ, ಉದ್ಧಾರ ಆಗ್ತಿಲ್ಲ. ಅಲೋ, ನೀನ್ ಎಲ್ಲಿ ಹೋದ್ರೂ ಉದ್ಧಾರ ಆಗುದಿಲ್ಲ. ಹಿಂಗಾದ್ರೆ ನೀನ್ ಯಾವುದೇ ಮನೇಲಿ ವಾಸ ಮಾಡಿ, ದೇವರ ಕೃಪೆ ನಿನ್ ಜೊತೆಗಿದ್ರೆ ನಿನ್ ಉದ್ಧಾರ ಆಗೇ ಆಗ್ತದೆ. ಆಮೇಲೆ ಹಾಗಾಗಿ ಅದ್ರ ಬಗ್ಗೆ ಚಿಂತೆ ಮಾಡ್ಬಿಡ್ರಿ. ಅದಕ್ಕೆ ಹೇಳ್ತಾ ಇದ್ದೇನೆ, ನಾನು ಎಲ್ಲೇ ಹೋದ್ರು ದೇವರ ಕೃಪೆ ನನ್ನ ಆವರಿಸ್ತದೆ. ಕೀರ್ತನೆ 5:12 ಏನ್ ಹೇಳ್ತದೆ ಓದ್ರಿ? ಆದ ಕಾರಣ ನಿನ್ನನ್ನು ಮೊರೆಹೊಕ್ಕಿಯವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವೆನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು. ಯಾರು ದೇವರನ್ನ ಮೊರೆ ಹೋಗಿರ್ತಾರೋ ಅಲ್ಲಿ ನೋಡ್ತೇವೆ, ಫಾರ್ ಯು ಓ ಲಾರ್ಡ್ ಯು ವಿಲ್ ಬ್ಲೆಸ್ ದ ರೈಚಸ್ ವಿತ್ ದ ಫೇವರ್ ಯು ವಿಲ್ ಸರೌಂಡ್. ಅಂದ್ರೆ ಇಂಗ್ಲಿಷ್ ಅಲ್ಲಿ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ಯು ವಿತ್ ದ ಫೇವರ್ ಯು ವಿಲ್ ಸರೌಂಡ್ ಹಿಮ್ ವಿತ್ ದ ಶಿಲ್ಡ್. ಶಿಲ್ಡ್ ಅಂದ್ರೆ ಏನ್ ಗೊತ್ತಾ? ಗುರಾಣಿಯ ರೀತಿಯಾಗಿ ನಿನ್ನ ಕೃಪೆ, ನಿನ್ನ ಅನುಗ್ರಹ ಅವನನ್ನ ಆವರಿಸುತ್ತದಂತ. ಹಾಗಾಗಿ ಅವನನ್ನ ಏನ್ ಮಾಡ್ತೀಯ? ನೀನು ಆಶೀರ್ವದಿಸ್ತೀಯ, ನೀತಿವಂತನನ್ನ ಆಶೀರ್ವದಿಸ್ತೀಯ, ಯಾರು ನಿನಗೆ ಮೊರೆ ಹೋಗಿದ್ದಾರೆ ಅವ್ರನ್ನ ಆಶೀರ್ವದಿಸ್ತೀಯ. ಯಾಕೆಂದ್ರೆ ನಿನ್ನ ಅನುಗ್ರಹ ಅವರ ಸುತ್ತಲೂ ಒಂದು ಗುರಾಣಿ ರೀತಿ ಆವರಿಸಿರ್ತದೆ, ಶಿಲ್ಡ್ ರೀತಿ. ಇದು ದೇವರ ಒಳ್ಳೆತನ. ಇವತ್ತು ನಿಮ್ಗೆ ಗೊತ್ತಾ, ಎಷ್ಟೋ ಜನರು ಚಿಕ್ಕ ಚಿಕ್ಕ ಅಪಘಾತದಲ್ಲಿ ಮರಣ ಹೊಂದ್ತಾ ಇದ್ದಾರೆ. ಎವ್ರಿ ಡೇ ನೀವು ವೈದ್ಯಕೀಯವಾಗಿ ನೋಡ್ರಿ, 2023 ವರ್ಷದಿಂದ ಅಪಘಾತದ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ. ಎವ್ರಿ ಡೇ ಆಕ್ಸಿಡೆಂಟ್ಸ್ ಆರ್ ಹ್ಯಾಪನಿಂಗ್, ಎವ್ರಿ ಡೇ ಡೆತ್ಸ್ ಆರ್ ಹ್ಯಾಪನಿಂಗ್. ಯಾಕೆ ಗೊತ್ತಾ? ಸೈತಾನನಿಗೆ ಮನುಷ್ಯನ ರಕ್ತ ಕುಡಿಯದೆ ಸಮಾಧಾನ ಆಗುವುದಿಲ್ಲ. ಪ್ರತಿದಿನ ಅವನು ಮನುಷ್ಯರ ರಕ್ತವನ್ನ ಬಯಸ್ತಾ ಇದ್ದಾನೆ. ಎಷ್ಟು ದೇವರ ಬರೋಣ ಹತ್ತಿರವಾಗಿದೆಯೋ ಅಷ್ಟು ಸೈತಾನನು ಬಲಗೊಳ್ಬೇಕಂತ ಪ್ರಯತ್ನ ಪಡ್ತಾ ಇದ್ದಾನೆ. ಸೈತಾನನು ಬಲಗೊಳ್ಳೋದು ಯಾವಾಗ ಅಂದ್ರೆ ಅವನಿಗೆ ಮನುಷ್ಯರ ರಕ್ತ ಹರಿಬೇಕು, ಅದನ್ನು ನೋಡುವಾಗ ಅವನಿಗೆ ಬಲ ಬರ್ತದೆ. ಆದ್ರೆ ಇವತ್ತು ನಾವು ಎಷ್ಟೇ ಪ್ರಯಾಣ ಮಾಡಿದ್ರೆ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಯಾಕೆ? ಯಾಕೆ? ದೇವರ ಕೃಪೆ, ದೇವರ ಒಳ್ಳೆತನ ನಮ್ಮ ಸುತ್ತಲೂ ಆವರಿಸಿ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್. ಥರ್ಡ್ ಏನು ಹೇಳ್ರಿ? ದೇವರ ಒಳ್ಳೆತನ ನಿನ್ನನ್ನು ತೃಪ್ತಿಪಡಿಸ್ತದೆ. ಪಕ್ಕದವರಿಗೆ ಹೇಳ್ರಿ, ದೇವರ ಒಳ್ಳೆತನ ನಿನ್ನನ್ನು ತೃಪ್ತಿಪಡಿಸ್ತದೆ. God's goodness satisfy everything. ಎಲ್ಲವನ್ನ ತೃಪ್ತಿಪಡಿಸ್ತದೆ. ಓದ್ರಿ 145:16. ನೀನು ಕೈದೆರೆದು ಎಲ್ಲಾ ಜೀವನ ಇಷ್ಟವನ್ನು ನೆರವೇರಿಸುತ್ತಿ. ಮಾರ್ಗಗಳೆಲ್ಲ ನೀತಿಯುಳ್ಳವುಗಳು. ಸಿ, ಓಕೆ, ಇನ್ನೊಂದ್ಸರಿ ಓದು. ನೀನು ಕೈ ತೆರೆದು ಕೈ ತೆರೆದು ಇದೆಯಾ?
ಕೈ ತೆರೆದು ಎಲ್ಲಾ ಜೀವಿಗಳ ಇಷ್ಟವನ್ನು ನೆರವೇರಿಸು. ಹಲೋ, ದೇವರು ಕೈ ತೆರೆದಂದ್ರೆ ಏನು ಗೊತ್ತಾ? ಕೈ ಮುಚ್ಕೊಂಡಲ್ಲ, ಕೈ ಮಡ್ಚ್ಕೊಂಡಲ್ಲ, ಕೈ ತೆರೆದು. ಇದು ಇಲ್ಲೇನ್ ಬರ್ದೇನು ಗೊತ್ತಾ? ಗಾಡ್ ಓಪನ್ ಇಸ್ ಹ್ಯಾಂಡ್. ದೇವರು ತನ್ನ ಕೈಗಳನ್ನ ತೆರೆದು ಎಲ್ಲಾ ಜೀವಿಗಳ ಇಷ್ಟಾರ್ಥಗಳನ್ನ ನೆರವೇರಿಸುವನಾಗಿದ್ದಾನೆ, ತೃಪ್ತಿಪಡಿಸುವನಾಗಿದ್ದಾನೆ. ಇವ್ರಿಗೆ ಏನ್ ಬೇಕು, ಏನ್ ಬೇಡ, ಎಲ್ಲವೂ ದೇವ್ರಿಗೆ ಗೊತ್ತಿದೆ. ಅದಕ್ಕಾಗಿ ಬೈಬಲ್ ಸ್ಪಷ್ಟ ಹೇಳ್ತೆ, ದೇವರ ಕೈ ಮನುಷ್ಯರ ಹಾಗೆ ಮೊಟಗೈ ಅಲ್ಲ. ಅಂದ್ರೆ ಮನುಷ್ಯರ ಕೈ ಯಾವಾಗ್ಲೂ ಹೆಂಗಿರ್ತದೆ ಅಂದ್ರೆ ಚಾಚುವುದಿಲ್ಲ ಮನುಷ್ಯರು, ಆದ್ರೆ ದೇವ್ರು ಹಂಗಿಲ್ಲ, ಬರೀ ಚಾಚುವುದಿಲ್ಲ ಅಂತೆ, ದೇವರು ಕರಗಳನ್ನೇ ತೆರೆದಿದ್ದಾನೆ. ಅಂದ್ರೆ ಹಿಂಗ್ ತೆರೆದ ಅರ್ಥ ಏನು? ನಿನ್ಗೆ ಏನ್ ಬೇಕೋ ದೇವರು ಅದನ್ನ ಕೊಡ್ಲಿಕ್ಕೆ ರೆಡಿ ಇದ್ದಾನೆ. ಅದಕ್ಕಾಗಿ ದೇವರು ನಿಮ್ಮನ್ನ ಏನ್ ಮಾಡುವನಾಗಿದ್ದಾನೆ? ತೃಪ್ತಿಪಡಿಸುವನಾಗಿದ್ದಾನೆ, ತೃಪ್ತಿಪಡಿಸುವನಾಗಿದ್ದಾನೆ. 107ನೇ ಕೀರ್ತನೆ. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಾ, ಹಸಿದವರನ್ನು ಮೃಷ್ಟಾನ್ನದಿಂದ ತೃಪ್ತಿಪಡಿಸುತ್ತಾನೆ. ಹಲೋ, ಎಲೆ ಬಾಯಾರಿದವರೇ ನನ್ನ ಬಳಿಗೆ ಬರ್ರಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ರಿ. ಯಾಕೆ? ದೇವರು ಹೇಳ್ತಾ ಇದ್ದಾನೆ, ಯಾರು ಹಸಿದಾರೆ ಅವರಿಗೆ ಎದರಿಂದ ತೃಪ್ತಿ ಪಡಿಸ್ತಾನೆ? ಮೃಷ್ಟಾನ್ನ ಅಂದ್ರೇನು? ಅಣ್ಣ ಮೀನ್ ಸಾರ. ನಮಗ್ ಹಸದಾಗ ಅಣ್ಣ ಮೀನ್ ಸಾರ ಇದ್ರೆ ಸಾಕು, ತೃಪ್ತಿ ಆಗ್ಬಿಡ್ತದೆ. ಹಲೋ, ಇದು ನಿಮ್ಮ ತೃಪ್ತಿ, ಆದ್ರೆ ದೇವ್ರು ಹಿಂಗೆ ನಿಮ್ಮ ತೃಪ್ತಿ ಪಡಿಸುವುದಿಲ್ಲ. ಅರಸನ ಊಟ, ಭೋಜನ, ಅರಸನ ಔತಣವನ್ನ ದೇವ್ರು ನಿನಗೆ ಕೊಡ್ತಾನೆ ನೀನು ಹಸದ. ಅರ್ಥ ಏನ್ ಗೊತ್ತಾ? ಇದ್ರ ಅರ್ಥ ಏನು? ಹೊಟ್ಟೆ ಹಸಿದಲ್ಲ. ಹಸಿವಿನ ಅರ್ಥ ನಿನ್ನ ಅವಶ್ಯಕತೆಗಳು. ಹಸಿವಿನ ಅರ್ಥ ನಿನಗೆ ಏನ್ ಬೇಕು ದೇವ್ರಿಗೆ ಗೊತ್ತಿರ್ತದೆ. ನಿನಗೇನ್ ಬೇಕು, ಏನ್ ಬೇಡ, ಇದು ನಿನ್ನ ಹಸಿವು. ಸೊ ಅರ್ಥ ಮಾಡ್ಕೊಳ್ರಿ. ಉದಾಹರಣೆಗೆ ಹೇಳ್ತೇನೆ, ನಿನಗೊಂದ್ ಸಣ್ಣ ಮನೆ ಅವಶ್ಯಕತೆ ಇದೆ ಅಂತ ನೀನ್ ಹೇಳ್ತಿರ್ತೀಯ, ಬಟ್ ದೇವರ ಕನಸಿನಲ್ಲಿ ನಿನಗೊಂದ್ ಸಣ್ಣ ಮನೆ ಇರುವುದಿಲ್ಲ. ಅರ್ಥ ಆಗ್ತದೆ? ಮೃಷ್ಟಾನ್ನ ಅಂತ ಹೇಳಿದ್ರೆ ದೇವರ ನಿನಗೇನ್ ಕೊಡ್ತಾನೆ, ನೀನ್ ಚಿಕ್ಕದನ್ನ ಆಶಿಸಿದ್ರೆ ದೇವರು ಅದಕ್ಕಿಂತ ಮಿಗಿಲಾಗಿ ದೇವರು ಕೊಟ್ಟು ನೀನು ತೃಪ್ತಿಪಡಿಸ್ತಾನೆ. ಅದಕ್ಕೆ ಬರ್ತದೆ, ನಾವು ಬೇಡುವುದಕ್ಕಿಂತಲೂ ಆಲೋಚಿಸುವುದಕ್ಕಿಂತಲೂ ಅತ್ಯಧಿಕವಾಗಿ ದೇವರು ಕೊಡುವ. ಇದು ತೃಪ್ತಿಪಡಿಸು, ಇದು ತೃಪ್ತಿಪಡಿಸು. ಗೊತ್ತಾ ನಿಮ್ಗೆ ಅರ್ಥ ಏನ್ ಗೊತ್ತಾ? ನೀವು ಏನ್ ಮಾಡ್ತೀರಿ? ಬಹಳ ಬಾಯಾರಿದ್ರೆ ಒಂದು ಗ್ಲಾಸ್ ನೀರ್ ಕೇಳ್ತೀರಿ, ಬಟ್ ದೇವ್ರು ಬರೀ ಗ್ಲಾಸ್ ನೀರ್ ಕೇಳುದಿಲ್ಲ, ಹಣ್ಣಿನ ಜ್ಯೂಸೇ ಕೊಡ್ತಾನೆ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮ್ಗೆ? ಇದು ದೇವರು ಕೊಡುವಂತ ತೃಪ್ತಿ. ನಾವು ತೃಪ್ತಿ ಹೆಂಗ್ ಅಂತೇವೆ? ಸಣ್ಣ ಸಣ್ಣದ್ರಲ್ಲೇ ತೃಪ್ತಿ ಹೊಂತೇವೆ, ಬಟ್ ದೇವ್ರು ಹಂಗ್ ಮಾಡುದಿಲ್ಲ. ಅದಕ್ಕೆ ಹೇಳಿದ್ರೆ ಹಸಿದವರಿಗೆ ದೇವ್ರ ಆಹಾರ ಕೊಡ್ತಂತ ಬರೋದಿಲ್ಲ, ಅಲ್ಲಿ ಹಸಿದವರಿಗೆ ಎದರಿಂದ ತೃಪ್ತಿ ಪಡಿಸ್ತಾನೆ. ಬೈಬಲ್ ಓದುವಾಗ ಸ್ವಲ್ಪ ಆಲೋಚಿಸ್ಬೇಕು. ಮನುಷ್ಯನ ಹಸಿದ್ರೆ ಆಹಾರ ಬೇಕಷ್ಟೇ, ಬಟ್ ಆಹಾರ ಬರಲಿಲ್ಲ ಇಲ್ಲಿ. ಮೃಷ್ಟಾನ್ನ ಭೋಜನ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ, ದೇವರು ನಾನು ಏನ್ ಬಯಸ್ತೇನೆ ಅದನ್ನಷ್ಟೇ ದೇವ್ರು ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ, ನಾನು ಬಯಸದೆ ಇರುವುದನ್ನು ಕೂಡ ದೇವ್ರು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇದು ದೇವರ ಒಳ್ಳೆತನ. ಮನುಷ್ಯರ ಒಳ್ಳೆತನ ಏನು? ಈಗ ಯಾರೋ ಬಂದ್ರು, ಬ್ರದರ್ ನಂಗೆ 100 ರೂಪಾಯಿ ಕೊಡ್ರಿ. ಏನ್ರಿ? ನಂಗೆ ತುಂಬಾ ಅವಶ್ಯಕತೆ ಇದೆ, ಒಂದ್ 100 ರೂಪೀಸ್ ಹೆಲ್ಪ್ ಮಾಡ್ರಿ, ನಾನು 100 ರೂಪೀಸ್ ಕೊಡ್ತೇನೆ. ಅವ್ರು ಹೇಳ್ತಾರೆ, ಎಷ್ಟು ಒಳ್ಳೆಯವರು. ಕರೆಕ್ಟಾ? ನಿನಗೆ 100 ರೂಪಾಯಿ ಅವಶ್ಯಕತೆ ಇತ್ತು, ನಾನು 100 ರೂಪಾಯಿ ಕೊಟ್ಟೆ, ನೀನ್ ಹೇಳ್ತೀಯ ಒಳ್ಳೆಯವನು. ಬಟ್ ನನ್ನ ದೇವರು ಇಂಥ ಒಳ್ಳೆತನ ಇಲ್ಲ, ನೀನ್ 100 ರೂಪಾಯಿ ಕೇಳಿದ್ರೆ ದೇವ್ರು ನಿಂಗೆ 1000 ರೂಪಾಯಿ ಕೊಡ್ತಾನೆ. ಇದು ಆತನ ಒಳ್ಳೆತನ. ಅರ್ಥ ಆಗ್ತದೆ? ಅದಕ್ಕೆ ಆಹಾರಕ್ಕೂ ಮೃಷ್ಟಾನ್ನಕ್ಕೂ ವ್ಯತ್ಯಾಸ ಇದೆ. ನಮ್ಮ ಅವಶ್ಯಕತೆಗಳಿಗಿಂತ, ನಾವು ಬೇಡುವುದಕ್ಕಿಂತ, ಆಲೋಚಿಸುವುದಕ್ಕಿಂತ, ನಾನು ಬರೀ 100 ರೂಪಾಯಿ ಆಲೋಚಿಸ್ತಿರ್ತೇನೆ, ನನ್ನ ದೇವರು 100 ರೂಪಾಯಿಗೆ ನಮ್ಮನ್ನು ತೃಪ್ತಿಪಡಿಸ್ತೀನಿ. ನಾನು ಕೇವಲ ಒಂದೊತ್ತು ಊಟಕ್ಕಾಗಿ ದೇವ್ರಿಗೆ ಕೇಳಿದಿರ್ತೇನೆ, ದೇವರು ಒಂದು ಹೊತ್ತು ಊಟದಿಂದ ನಾನು ತೃಪ್ತಿಪಡಿಸುವುದಿಲ್ಲ, ನೀನು ಶಾಶ್ವತವಾಗಿ ಆಹಾರವಿಲ್ಲದೆ ಇರುವುದನ್ನ ದೇವರು ನೋಡೋನಾಗಿದೆ. ಸೊ ಇದು ಏನಾಗಿದೆ ಅಂದ್ರೆ ದೇವರ ಒಳ್ಳೆತನ ಆಗಿದೆ. ಫಸ್ಟ್ ಏನ್ ಕಲ್ತ್ವಿ? ದೇವರ ಒಳ್ಳೆತನ ಏನಾಗ್ ಮಾಡ್ತದ ನಮ್ಮನ್ನ? ದೇವರ ಒಳ್ಳೆತನ ಯಾವಾಗಲೂ ನಮ್ಗೆ ಒಳ್ಳೆದನ್ನೇ ಮಾಡ್ತದೆ. ಎರಡನೇದು, ದೇವರ ಒಳ್ಳೆತನ ನಮ್ಮ ಸುತ್ತಲೂ ಅದು ನಮ್ಮನ್ನ ಆವರಿಸಿರ್ತದೆ. ಅರ್ಥ ಏನು? ನಾನು ಹೋಗುವಾಗ್ಲೂ ಬರುವಾಗ್ಲೂ ಶುಭ ಕೃಪೆ ನನ್ನನ್ನು ಪಾಲಿಸ್ತಿರ್ತದೆ, ನನ್ನ ಸುತ್ತಲೂ ಆವರಿಸಿರ್ತದೆ. ನಾನು ಎಲ್ಲೇ ಹೊರಗಡೆ ಹೋಗುವಾಗ ಸಹಿತ ನನಗೆ ಕೇಡ್ ಮಾಡ್ಬೇಕಂತಲೇ ಬಂದಿರ್ತಾನೆ, ಆದ್ರೆ ದೇವರ ಒಳ್ಳೆತನ ನನ್ನ ಕಾಪಾಡ್ತಾನೆ. ನಾನು ಹೊರಗಡೆ ಬಂದಾಗ ಜನರು ನನಗೆ ಮೋಸ ಮಾಡ್ಬೇಕಂತಲೇ ಆಲೋಚಿಸಿರ್ತಾರೆ, ಅದು ದೇವರ ಒಳ್ಳೆತನ ನಾನು ಮೋಸ ಹೋಗದಂಗೆ ಕಾಪಾಡ್ತಾನೆ. ಬೇರೆ ನಿಮ್ಗೆ ಗೊತ್ತಿಲ್ಲ, ದೇವರ ಒಳ್ಳೆತನ ನಿಮ್ಮ ಕಣ್ಣಿಗೆ ಕಾಣದಂಗೆ ಎಷ್ಟು ನಿಮ್ಗೆ ಸಹಾಯ ಮಾಡ್ತಾ ಇದೆ.
ಇವತ್ತು ಎಷ್ಟೋ ಲೋಕದ ಜನ ನಿಮ್ಮ ಟಾರ್ಗೆಟ್ ಮಾಡಿರ್ತಾರೆ. ಇವನ್ ಹೇಗಾದ್ರೂ ಮಾಡಿ ಮುಚ್ಚಾಕ್ಬೇಕು, ಇವನ್ ಹೇಗಾದ್ರೂ ಮಾಡಿ ಸೋಲಿಸ್ಬೇಕು, ಇವನನ್ನ ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕಂತ ಹೇಳಿ. ಆದ್ರೆ ದೇವರ ಒಳ್ಳೆತನ ಸುತ್ತಲೂ ಇರೋದ್ರಿಂದ ಯಾರು ಏನ್ ಪ್ರಯತ್ನ ಪಟ್ಟರು ಅದು ಆಗ್ತಾ ಇಲ್ಲ. ಹಲ್ಲೆಲೂಯಾ. ಇವತ್ತು ಜನ ನಿನ್ನ ಹೆದರ್ಸ್ಬೋದು, ನಿಮ್ಮನ್ನ ನೋಡ್ಕೋತೇನೆ, ಹಲೋ ಅವ್ರಿಗೇನು ಉತ್ತರ ಕೊಡ್ಬೇಡ್ರಿ. ನಿನ್ನ ಆತ್ಮಕ್ ನೀನ್ ಹೇಳು, ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ದೇವರ ಶುಭ ಕೃಪೆ ನಾನು ಪಾಲಿಸ್ತಾ ಇದ್ದೀನಿ. ಯಾವ ಮನುಷ್ಯ ಏನೇ ಬಂದು ಮಾಡಿದ್ರು ನಿಮ್ಮನ್ನ ಟಚ್ ಮಾಡೋಕ್ಕೂ ಆಗುತ್ತಿಲ್ಲ. ಸುಮ್ಮನೆ 91ನೇ ಕೀರ್ತನೆ ದಾವೀದ ಬರಲಿಲ್ಲ. ಅವನ್ ಗೊತ್ತಿದೆ, ಜನ ಎಷ್ಟೇ ಕೇಳ್ ಮಾಡ್ಲಿಕ್ಕೆ ಬಂದ್ರು, ಸೈತಾನ ನನ್ನ ಎಷ್ಟೇ ಕೇಳ್ ಮಾಡ್ಲಿಕ್ಕೆ ಬಂದ್ರು, ನಾನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿದ್ದೆ. ನಿನ್ನ ಮಕ್ಕಳಲ್ಲಿ 1000 ಜನ, ನಿನ್ನ ಬಲಗಡೆಯಲ್ಲಿ 10,000 ಜನ ಸತ್ರು, ನಿನಗೇನು ತಂತ್ರ. ನಿಮ್ಗೆ ಗೊತ್ತಾ, ನಿನ್ನೆ ದಿವಸ ಬ್ಯಾಂಗ್ಳೂರಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆಯ್ತು, ಹೇಳಿದ್ರಿ? ಒಂದು ಹೋಟೆಲ್ ಅಲ್ಲಿ ಜಸ್ಟ್ ಬೆಳಗಿನ ಜಾವ ಪಾಪ ಎಲ್ಲ ಜನ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಬಂದಾಗ ಸಡನ್ನಾಗಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯ್ತು. ಮೀಡಿಯಾದಾಗ ಎಲ್ಲ ತೋರಿಸೋದಿಲ್ಲ, ಅದ್ರಲ್ಲಿ ಒಬ್ಬ ವ್ಯಕ್ತಿ ಟೆಸ್ಟಿಮನಿ ಹೇಳ್ತಾನೆ. ಒಬ್ಬ ವ್ಯಕ್ತಿ ಸಡನ್ ಆಗಿ ಬ್ರೇಕ್ಫಾಸ್ಟ್ ಇನ್ನೇನು ಮಾಡ್ಬೇಕಂತ ಹೋಟೆಲ್ ಹೋಗ್ತಾ ಇದ್ದವು ಅಷ್ಟೇ. ಹೋಟೆಲ್ ಹೋಗೋದ್ರೊಳಗೆ ಅವನ ತಾಯಿ ಅವನಿಗೆ ಫೋನ್ ಮಾಡಿದ್ರು. ಅವನ ಒಂದು ತಾಯಿ ಫೋನ್ ಮಾಡಿದ ತಕ್ಷಣ, ಮಗ ಅರ್ಜೆಂಟ್ ಬಾ, ಸ್ವಲ್ಪ ಕೆಲಸ ಇದೆ ಅಂತ ಹೋಟೆಲ್ ಒಳಗೆ ಕಾಲು ಇಡೋದು ಬಿಟ್ಟು ವಾಪಸ್ ಮನೆಗೆ ಬಂದ. ಜಸ್ಟ್ ವಾಪಸ್ ಮನೆಗೆ ಬಂದ, ಬಾಂಬ್ ಬ್ಲಾಸ್ಟ್ ಆಯ್ತು. ಯಾರು? ಬೆತ್ತೇಲ್ ಎಜೆ ಚರ್ಚ್ ವಿಶ್ವಾಸಿ. ಇದು ಸ್ಟೋರಿ ಆಗಿದೆ. ಅರ್ಥ ಮಾಡ್ಕೊಡ್ರಿ, ಅವನು ಹೋಗಿದ ಅಟ್ಲೀಸ್ಟ್ ಗಾಯಾರ ಆಗ್ತಿತ್ತ, ಅವನಿಗೆ ಸಾಯ್ಲಿಲ್ಲಾದ್ರು. ಆದ್ರೆ ದೇವ್ರು ಏನ್ ಮಾಡಿದ್ರು? ಗೊತ್ತಿಲ್ಲದ ಹಾಗೆ ಆತನ ಕೃಪೆ ಅವನನ್ನ ಕಾಪಾಡು, ಆತನ ಒಳ್ಳೆತನ ಅವರನ್ನ ಕಾಪಾಡು. ನಿಮಗ್ ಗೊತ್ತಿಲ್ಲ, ಎಷ್ಟೋ ಸಾರಿ, ಕೆಲವು ಸಾರಿ ನಾನು ಹೋಗುವುದು, ಕೆಲವು ಸಾರಿ ಎಲ್ಲೇ ಪ್ರೋಗ್ರಾಮ್ ಹೋಗುದು ಕ್ಯಾನ್ಸಲ್ ಆಗಿರ್ತದೆ, ಹೌದಾ? ನಾನು ಎಲ್ಲೋ ಏನೋ ಮಾಡ್ಬೇಕಾಗಿರ್ತದೆ, ಮಾಡಕ್ಕಾಗಿರ್ತಿಲ್ಲ. ಯಾಕೆ? ದೇವರ ಒಳ್ಳೆತನ ಕೇಡಾಗೋದನ್ನ ತಪ್ಪಿಸ್ತಾನೆ. ಅದಕ್ಕೆ ನಾನು ಹೇಳ್ತೇನೆ, ಏನೇ ಆಗ್ಲಿ ಒಳ್ಳೇದಾಗಿದೆ ಅಂತ ತಿಳ್ಕೊಳ್ಳಿ. ಏನೇ ಸಂಭವಿಸಿಲ್ರಿ, ಅದು ನಿನ್ನ ಹಿತಕ್ಕಾಗಿ ದೇವರು ಮಾಡ್ತಾನೆ, ನಿನ್ನ ಹಿತಕ್ಕಾಗಿ ಮಾಡ್ತಾನೆ. ಯಾಕಂದ್ರೆ ನಾನು 3-4 ಸರಿ ನಿಮಗೆ ಮಂತ್ರಿ ರಾಜನ್ ಜೋಕ್ ಹೇಳಿವಲ್ಲ, ಯಾವುದು? ಮಂತ್ರಿ ಯಾವಾಗಲೂ ಒಂದೇ ಮಾತು ಹೇಳ್ತಿದ್ದೆ, ಏನು? ಆಗುದೆಲ್ಲ ಒಳ್ಳೇದಕ್ಕೆ. ಗೊತ್ತಿದೆ ಅದು ಸ್ಟೋರಿ? ಜಸ್ಟ್ ಅದೇ ತರ ತಿಳ್ಕೊಂಬಿಡ್ರಿ, ಆಗುದೆಲ್ಲ ಒಳ್ಳೇದಕ್ಕೆ. ರಾಜನ ಬೆರಳು ಕಟ್ಟಾದ್ರೂ ಒಂದ್ ಬಾಯಿನ ಒಂದೇ ಹೇಳ್ದೆ, ಏನು? ಆಗುದೆಲ್ಲ ಒಳ್ಳೇದೇ. ಬಟ್ ರಾಜನಿಗೆ ಬೇಜಾರಾಯ್ತು, ನನ್ ಬೆರಳು ಕಟ್ಟಾದ್ರೆ ಇವೇನ್ ಹೇಳ್ತಾ ಇದ್ದಾನೆ? ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಇದ್ದಾನೆ. ಅರ್ಥ ಮಾಡ್ಕೊಡ್ರಿ, ನಿನ್ ಜೀವಿತದಲ್ಲಿ ಒಂದ್ಸಲ ಬೆರಳು ಕಟ್ಟಾದ್ರೂ ಆಗುದೆಲ್ಲ ಒಳ್ಳೇದಕ್ಕೆ ಅಂತ ಹೇಳ್ಕೊಡ್ರಿ. ಯಾಕೆಂದ್ರೆ ದೊಡ್ಡ ಕೇಡಿಂದ ದೇವ್ರು ತಪ್ಪಿಸಿರ್ತಾನೆ. ಮೊನ್ನೆ ಲೋಹಿತವ್ರಿಗೆ ಅಪಘಾತ ಆಯ್ತು, 2-3 ಪಲ್ಟಿ ಮೇಲಿಂದ ಬಿದ್ರು, ಆದ್ರೆ ಏನು ಆಗ್ಲಿಲ್ಲ. ಅರ್ಥ ಆಗ್ತದೆ ನಾನು ಹೇಳಿದ್ದು? ಎಷ್ಟೋ ಸಾರಿ ನಮಗ್ ಗೊತ್ತಿಲ್ಲ, ಚಿಕ್ಕದ್ರಲ್ಲಿ ದೇವರು ನಮ್ಮನ್ನ ತಪ್ಪಿಸಿರ್ತಾನೆ. ಇದೆಲ್ಲ ದೇವರ ಒಳ್ಳೆತನ, ಅದು ನಿನ್ನ ಸುತ್ತಲೂ ಆವರಿಸಿರ್ತದೆ. 3ನೇದಾಗಿ ನಾವು ನೋಡಿದ್ವಿ, ದೇವರ ಒಳ್ಳೆತನ ನಿನ್ನ ಏನ್ ಮಾಡ್ತದೆ? ತೃಪ್ತಿ ಪಡಿಸ್ತದೆ. ಓಕೆ, ನೆಕ್ಸ್ಟ್ ನಾವು ನೋಡ್ತೇವೆ, ದೇವರ ಒಳ್ಳೆತನ ಎಲ್ಲವನ್ನ ಬದಲಾಯಿಸ್ತದೆ. ಹೇಳ್ರಿ, ಪಕ್ಕದವ್ರಿಗೆ ಹೇಳ್ರಿ, ದೇವರ ಒಳ್ಳೆತನ ಪಕ್ಕದವ್ರಿಗೆ ಏನ್ ಹೇಳ್ಬೇಕು ಗೊತ್ತಾ? ದೇವರ ಒಳ್ಳೆತನ ನಿನ್ನನ್ನು ಬದಲಾಯಿಸ್ತಾನೆ. ಯಾಕೆ ಹೇಳ್ರಿ? ಅಲ್ಲಿ ವಾಕ್ಯ ಓದಿದ ಏನಿದೆ? ರೋಮಾಪುರ 2:4 ಹೇಳ್ತದೆ, ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆಂಬುದು ನಿನಗೆ ಗೊತ್ತಿಲ್ಲವೇ? ದೇವರ ಒಳ್ಳೆತನ ಅಂದ್ರೆ ಏನ್ ಗೊತ್ತಾ? ಕೆಲವು ಸಾರಿ ದೇವರ ಅಪಾರವಾದ ದಯೆ ನೋಡ್ರಿ, ಒಳ್ಳೆತನದಲ್ಲಿ ಏನಿದೆ? ದೇವರ ಅಪಾರವಾದಂತ ದಯೆ, ಸಹನೆ, ದೀರ್ಘ ಶಾಂತಿ. ಇದೆಲ್ಲವನ್ನು ನೀವು ಆಲೋಚಿಸ್ತೀರಿ. ಏನು? ಉದಾಹರಣೆ ಹೇಳ್ತೇನೆ ನೋಡಿ. ದೇವ್ರಿಗೆ ಇಷ್ಟ ಇಲ್ಲ ನಾನು ಪಾಪ ಮಾಡೋದು, ನಂಬ್ತೀರಾ? ದೇವ್ರಿಗೆ ಇಷ್ಟ ಇಲ್ಲ ನಾನು ಮೋಸ ಮಾಡೋದು, ದೇವ್ರಿಗೆ ಇಷ್ಟ ಇಲ್ಲ ನಾನು ಸುಳ್ಳು ಹೇಳೋದು, ದೇವ್ರಿಗೆ ಇಷ್ಟ ಇಲ್ಲ. ಆದ್ರೂ ನಾವು ಮಾಡ್ತಾ ಇದೇವಿಲ್ರಿ? ಹೇಳ್ರಿ, ಮಾಡ್ತಾ ಇದ್ದೇವ? ಮಾಡ್ತಾ ಇದ್ರು
ದೇವರು ಮಾತ್ರ ಏನ್ ಮಾಡ್ತಾ ಇದ್ದಾನೆ? ದಯೆ ಉಳ್ಳವನಾಗಿದ್ದಾನೆ. ದೇವರು ಮಾತ್ರ ಏನಾಗಿದ್ದಾನೆ? ಸಹನೆ ಉಳ್ಳವನಾಗಿದ್ದಾನೆ. ದೇವರು ಇನ್ನೂ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಯಾಕೆ ಗೊತ್ತಾ? ನೀನ್ ಬದಲಾಗಿದೆ. ಅದಕ್ಕಾಗಿ ನಾವು ನೋಡ್ತೇವೆ, ಅವುಗಳನ್ನ ಯೋಚಿಸು, ನಿನ್ನ ಮನಸ್ಸನ್ನ ಮಾರ್ಪಡಿಸು. ಇಷ್ಟು ದಿವಸ ನೀನ್ ದೇವರಿಗೆ ಅಪನಂಬಿಕೆಸ್ತನಾಗಿ ನಡೆದ್ರು, ದೇವರು ಮಾತ್ರ ನಿನ್ನ ವಿಷಯದಲ್ಲಿ ನಂಬಿಕೆಸ್ತನಾಗಿ, ನಿನಗೆ ಒಳ್ಳೇದನ್ನ ಬಿಟ್ಟು ದೇವ್ರಿಗೆ ಕೆಟ್ಟದನ್ನ ಮಾಡ್ತಾ ಇಲ್ಲ. ಅದನ್ನ ಆಲೋಚಿಸು. ನೋಡ್ರಿ, ನಿಜವಾಗಿ ಹೇಳ್ತೀನಿ, ಅದಕ್ಕೆ ಫಸ್ಟಿಗೆ ನಾನು ಮೆಸೇಜ್ ಸ್ಟಾರ್ಟ್ ಮಾಡುವಾಗ ಮಾತು ಹೇಳಿದೆ, ಯಾವ ವ್ಯಕ್ತಿ ದೇವರ ಒಳ್ಳೆತನವನ್ನ ನಿಜವಾಗಿ ಅರ್ಥ ಮಾಡ್ಕೊಳ್ತಾನೋ ಅವನು ತಪ್ಪು ಮಾಡುವುದಿಲ್ಲ. ಯಾಕೆ ಗೊತ್ತಾ? ಆ ಒಳ್ಳೆತನ ಮುಂದೆ ನೆನಪಿಗೆ ಬರ್ತದೆ. ಅರೆ, ಇಂತಹ ದೇವರಿಗೆ ನಾನು ಮೋಸ ಮಾಡ್ತಾ ಇದ್ದೀನ. ಒಂದರಿ, ನಾನು ಅದಕ್ಕೆ ಅಲ್ಲಿ ಬರ್ದಿದ್ದೇನೆ, ಗಾಡ್ಸ್ ಗುಡ್ನೆಸ್ ಚೇಂಜ್ ಪೀಟರ್ಸ್ ಲೈಫ್. ಪೇತ್ರನ ಜೀವಿತವನ್ನು ಮಾರ್ಪಡಿಸಿ. ಹೆಂಗ್ ಗೊತ್ತಾ? ಪೇತ್ರ ಮೀನ್ ಹಿಡಿತಾ ಇದ್ದಾನೆ. ಇಡೀ ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು, ಮೀನ್ ಸಿಗ್ಲಿಲ್ಲ. ಮುಂಜಾನೆ ಯೇಸು ಸ್ವಾಮಿ ಬಂದಾಗ ಪೇತ್ರ ಮೀನ್ ಸಿಗದೆ ನಿರಾಶೆಯಿಂದ ಬಲೆಯನ್ನ ವಾಶ್ ಮಾಡ್ತಾ ಇದ್ದಾನೆ. ಬಟ್ ಏನ್ ಮಾಡಿದ್ರೆ ಯೇಸು ಸ್ವಾಮಿ? ಮತ್ತೆ ಬಲೆಯನ್ನ ಬೀಸು. ನೋಡ್ರಿ, ಯಾಕೆ? ಪೇತ್ರನಿಗೆ ಒಳ್ಳೇದನ್ನ ಮಾಡ್ಬೇಕನ್ನೋದೇ ದೇವ್ರ ಇಷ್ಟ. ಇವ್ನು ನಿರಾಶೆಗೊಂಡಿದ್ದಾನೆ, ಮೀನ್ ಸಿಕ್ಕಿಲ್ಲ, ಬಹಳ ದುಃಖದಲ್ಲಿದ್ದಾನೆ. ಬಟ್ ದೇವ್ರು ಬಂದ್ರೆ ಇವ್ನಿಗೆ ಒಳ್ಳೇದನ್ನ ಮಾಡೋಣ, ಇವ್ನಿಗೆ ಮೀನ್ ಕೊಡ್ಸೋಣ. ದೇವರು ಪೇತ್ರನ ನಿಜವಾಗಿ ಹೇಳ್ತೇನೆ, ಸೇವೆಗೋಸ್ಕರ ಕರೀಲಿಕ್ಕೆ ಬರ್ಲಿಲ್ಲ, ಫಸ್ಟ್ ಅವನಿಗೆ ಒಳ್ಳೇದನ್ನ ಮಾಡ್ಲಿಕ್ಕೆ ಬರ್ಲಿ. ಪೇತ್ರ, ನಿಂಗೆ ಏನು ಮೀನ್ ಸಿಗ್ಲಿಲ್ವಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಮತ್ತೆ ಬಲೆಯನ್ನು ಬೀಸಿ. ಅವನು ಒಂದೇ ಮಾತು ಹೇಳ್ತಾನೆ, ಸ್ವಾಮಿ, ನಾನು ರಾತ್ರಿ ಎಲ್ಲ ಪ್ರಯಾಸ ಪಟ್ಟಿದ್ದೇನೆ, ನನಗೆ ಗೊತ್ತು ಮೀನ್ ಹಿಡಿದ್ರಲ್ಲಿ ನಾನು ಬಹಳ ಚಾಣಕ್ಯ ಉಳ್ಳವನು, ಮೀನ್ ಹಿಡಿದ್ರೆ ನಾನು ಎಕ್ಸ್ಪರ್ಟ್, ಎಲ್ಲಿ ಮೀನ್ ಸಿಗ್ತದೆ ಗೊತ್ತಿಲ್ಲ, ಮೀನ್ ಬರುದು ರಾತ್ರಿ ಅಷ್ಟೇ, ಹಗಲಲ್ಲಿ ಮೀನ್ ಬರುದೇ ಇಲ್ಲ. ಆದ್ರೆ ಎಷ್ಟು ಹೇಳ್ತಿದ್ರೆ ನಿನ್ ಬಲೆನ ಹಾಕು. ಆದ್ರೆ ಅವನು ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕಿ. ಪೇತ್ರನು ಬಲೆ ಹಾಕಿದಾಗ ಬೈಬಲ್ ಹೇಳುತ್ತದೆ, ಪೇತ್ರನ ಹಡಗ ಅಲ್ಲಿ ಪಕ್ಕದಲ್ಲಿರುವಂತ ಯಾಕೋಬನು ಯೋಹಾನನನ್ನ ಕರೀತಾನೆ, ಹಲೋ, ನನ್ನ ದೋಣಿ ತುಂಬಿದೆ, ದಯಮಾಡಿ ಬಂದು ಸಹಾಯ ಮಾಡು. ಅವ್ರು ಹೇಳ್ತಾರೆ, ಹಲೋ, ನಿನಗೆ ಅಷ್ಟೇ ದೇವ್ರು ಒಳ್ಳೇದ್ ಮಾಡ್ಲಿಲ್ಲ, ನಮಗೂ ಒಳ್ಳೇದ್ ಮಾಡಿದಾನೆ, ನಮ್ಮ ದೋಣಿಯೂ ತುಂಬಿದೆ. ದೇವರು ಒಳ್ಳೆತನ ಇದೆ. ನಾವೇನ್ ಮಾಡ್ತೇವೆ? ಒಬ್ಬನಿಗೇ ಒಳ್ಳೇದ್ ಮಾಡ್ತೇವೆ. ಆದ್ರೆ ಯೇಸು ಒಬ್ಬನಿಗೇ ಒಳ್ಳೇದ್ ಮಾಡ್ಲಿಲ್ಲ. ಪೇತ್ರನಿಗೆ ಹೇಳಿದ್ರು, ಪೇತ್ರನ ಜೊತೆಗೆ ಇದ್ದವ್ರಿಗೆಲ್ಲ ದೇವ್ರು ಒಳ್ಳೇದ್ ಮಾಡ್ತಾರೆ. ಅರ್ಥ ಆಯ್ತಾ? ಈ ಒಳ್ಳೆತನವನ್ನ ನೋಡಿ ಪೇತ್ರ ಒಂದೇ ಮಾತು ಹೇಳ್ದ, ಸ್ವಾಮಿ, ನನ್ನ ಬಿಟ್ಟು ಹೋಗು, ನಾನು ಪಾಪಾತ್ಮ. ನಿಜವಾದ ರಿಪೆಂಟೆನ್ಸ್. ಯಾಕೆ ಹೇಳ್ರಿ? ನಾನು ಇಷ್ಟು ದ್ರೋಹ ಮಾಡಿದ್ರು, ಇಷ್ಟು ಅಪನಂಬಿಕಸ್ಥನಾಗಿದ್ರು, ದೇವ್ರು ಮಾತ್ರ ನನ್ಗೆ ಏನ್ ಮಾಡ್ತಾ ಇದ್ದಾನೆ? ಒಳ್ಳೆದೇ ಮಾಡ್ತೇನೆ. ಇಷ್ಟು ದೇವರಿಗೆ ದ್ರೋಹ ಮಾಡಿದೆ, ಇಷ್ಟು ದೇವರ ಮನಸ್ಸನ್ನ ನೋಯಿಸಿದೆ. ಆದ್ರೆ ಒಂದು ದಿವಸ ದೇವ್ರು ನನ್ನ ಮೇಲೆ ಕೋಪ ಮಾಡ್ತಾ ಇಲ್ಲ, ಒಂದು ದಿವಸ ದೇವ್ರು ನನ್ನನ್ನ ಬೈತಾ ಇಲ್ಲ, ಒಂದು ದಿವಸ ದೇವ್ರು ನನ್ನ ಕೈ ಬಿಡ್ತಾ ಇಲ್ಲ. ನನ್ನನ್ನ ದೇವರು ಹಗಲು ರಾತ್ರಿ ತೂಕಡಿಸದೆ ನಿದ್ರಿಸದೆ ದೇವ್ರು ಕಾಯ್ತಾ ಇಲ್ಲ. ಇವತ್ತು ನಾವು ಜೀವಂತವಾಗಿದ್ದೇವೆ, ಹೊಸ ದಿನ ನೋಡಿದ್ದೇವೆ ಅಂದ್ರೆ ಕಾರಣ ಪ್ರಿಯರೇ, ರಾತ್ರಿ ನೀನು ಮಲಗಿದಾಗ ದೇವ್ರು ನನ್ನ ಕಾಪಾಡಿದ್ದಾನೆ, ದೇವ್ರನ್ನ ಕಾಯ್ತಾ ಇದ್ದಾನೆ. ಈ ಒಳ್ಳೆತನವನ್ನ ನೋಡಿದ ಪೇತ್ರ ಬದಲಾದ ಪ್ರಿಯ. ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಅಷ್ಟೇ. ಯಾವಾಗ ಈ ವ್ಯಕ್ತಿ ಬದಲಾದಂತ ಯೇಸು ಸ್ವಾಮಿ ಕನ್ಫರ್ಮ್ ಆಯ್ತೋ, ಆಗ ಯೇಸು ಸ್ವಾಮಿ ಹೇಳಿದ್ರು, ನನ್ನನ್ನು ಪಾಲಿಸಿ. ಹಲೋ, ಎಲ್ಲಿ ತನಕ ನಮ್ಮಲ್ಲಿ ಬದಲಾವಣೆಗಳನ್ನ ಕಾಣುದು, ಅಲ್ಲಿ ತನಕ ದೇವರು ತನ್ನ ಸೇವೆಗಾಗಿ ನಮ್ಮನ್ನ ಕರೆಯುವುದಿಲ್ಲ. ತಿಳ್ಕೊಂಬಿಡಿ. ಫಸ್ಟ್ ಪೇತ್ರನ ಬಾಯಿಂದ ಬಂತು, ನಾನ್ ಪಾಪಾತ್ಮ, ನನ್ಗೆ ಅಂದ್ರೆ ದೇವರು ಅವನ ಹೃದಯ ನೋಡಿದ್ರು, ನಿಜವಾದ ಮಾನಸಾಂತರ ಇವನಲ್ಲಿ ಬಂತು, ನಿಜವಾದ ಬದಲಾವಣೆ ಇವನಲ್ಲಿ ಬಂತು. ಅಂದಾಗ ಮಾತ್ರ ಹೇಳಿದ್ರು, ನನ್ನನ್ನೇ ಪಾಲಿಸು. ಯಾವಾಗ ಜಕ್ಕಾಯನ ಒಳಗಡೆ ಒಂದು ಬದಲಾವಣೆ ಬಂತೋ, ಆಗ ಮಾತ್ರ ಯೇಸು ಹೇಳಿದ್ರು, ಇವತ್ತು ಈ ಮನೆಗೆ ರಕ್ಷಣೆ ಆಯ್ತು. ಹಲೋ ಪ್ರಿಯರೇ, ದೇವರು ನಮ್ಮನ್ನ ಉಪಯೋಗಿಸ್ಬೇಕಾದ್ರೆ ನಮ್ಮನ್ನ ದೇವರು ಆಶೀರ್ವದಿಸ್ತಾನೆ. ಅದೆಲ್ಲ ಆತನ ಒಳ್ಳೆತನ. ಇದುವರೆಗೂ ನಾವು ಹಸಿವೆಯಿಂದ ಮಲಗಿದ್ದೀರಾ? ಯಾರಾದ್ರೂ ಊಟ ಇಲ್ಲದೆ, ನೀರಿಲ್ಲದೆ ಯಾರಾದ್ರೂ ಇದ್ದೀರಾ? ಇಲ್ಲ. ಆದ್ರೆ ಹೊರಗಡೆ ಹೋಗಿ ನೋಡ್ರಿ, ಹೊರಗಡೆ ಜಗತ್ತನ್ನ ನೋಡ್ರಿ, ಒಂದೇ ಹೊತ್ತು ಊಟ ಮಾಡಿ ಜೀವಿಸೋರಿದ್ದಾರೆ, ರೋಡಲ್ಲಿ ಮಲಗೋರಿದ್ದಾರೆ, ಗಟರ್ನಲ್ಲಿ ಮಲಗೋರಿದ್ದಾರೆ, ಟಾಂಗಾ ಗಾಡಿ ಮೇಲೆ ಮಲಗೋರಿದ್ದಾರೆ, ರಿಕ್ಷಾ ಮೇಲೆ ಮಲಗೋರಿದ್ದಾರೆ. ಯಾಕೆಂದ್ರೆ ಅವ್ರಿಗೆ ಮನೆಗಳಿಲ್ಲ. ಸೊ ನಾವ್ ಇಷ್ಟೆಲ್ಲ ಮಾಡಿದ್ರು ದೇವರು ನಮ್ಗೆ ಏನ್ ಮಾಡಿದಾನೆ? ಒಳ್ಳೆದನ್ನೇ ಮಾಡಿದಾನೆ. ಅದಕ್ಕಾಗಿ ಹೇಳ್ತೀನಿ, ದೇವರ ಒಳ್ಳೆತನ ಎಲ್ಲವನ್ನ ಬದಲಾಯಿಸ್ತದೆ.
ಸೊ ಮೊದಲು ದೇವರ ಒಳ್ಳೆತನ ನಮ್ಮನ್ನ ಬದಲಾಯಿಸ್ತಾರೆ. ಓಕೆ, ಮುಗಿತು. ಕೊನೆಯದಾಗಿ ನಾನು ಹೇಳ್ತೀನಿ, ಲಾಸ್ಟ್ ಏನು? ದೇವರ ಒಳ್ಳೆತನ, ಗಾಡ್ಸ್ ಗುಡ್ನೆಸ್ ರಿಸ್ಟೋರ್ಸ್ ಎವ್ರಿಥಿಂಗ್. ಅಂದ್ರೆ ದೇವರ ಒಳ್ಳೆತನವು ಎಲ್ಲವನ್ನ ಪುನರ್ಸ್ಥಾಪಿಸುತ್ತದೆ, ತಿರುಗಿ ವಾಪಸ್ ಕೊಡ್ತದೆ. ನೀನ್ ಏನ್ ಕಳ್ಕೊಂಡಿದಿ ಅಲೋ ಅದನ್ನ ರೀಸ್ಟೋರ್ ಮಾಡ್ತಾರೆ. ಯಾವ್ದು ನಿನ್ನಲ್ಲಿ ಖಾಲಿ ಆಗಿದೆ ಅದನ್ನ ತಿರುಗಿ ರೀಸ್ಟೋರ್ ಮಾಡ್ತಾರೆ. ನಿನ್ನ ಖಜಾನೆ ಖಾಲಿ ಆಯ್ತಾ, ದೇವರು ಅದನ್ನ ರೀಸ್ಟೋರ್ ಮಾಡ್ತಾರೆ. ನಿನ್ನಲ್ಲಿ ಆರೋಗ್ಯ ಹೋಯ್ತಾ, ದೇವರು ಅದನ್ನ ರೀಸ್ಟೋರ್ ಮಾಡ್ತಾರೆ. ಏನ್ ನೀನ್ ಕಳ್ಕೊಂಡಿದಿ ಅದನ್ನ ದೇವ್ರು ವಾಪಸ್ ಕೊಡ್ತಾರೆ. ಅದೇ ದೇವರ ಒಳ್ಳೆತನ. ಓಕೆ, ವಾಕ್ಯ ಹೋದ್ರಿ ರೋಮಪುರ 12:19. ಪ್ರಿಯರೇ, ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ. ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳಿತಾನೆಂಬುದು ಅರ್ಥ ಏನ್ ಗೊತ್ತಾ? ಬರೆದಿದೆ. ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರಾ? ಎಷ್ಟು ಲಾಸ್ ಆಗಿದೆ ನಿಮ್ಗೆ? ಎಷ್ಟು ಲಾಸ್ ಆಗಿದೆ? ಈಗ ಉದಾಹರಣೆ ಹೇಳ್ತೇನೆ. ಈಗ ನನಗೆ ಲೋಹಿತಿಂದ ಒಂದ್ 20 ಲಕ್ಷ ಲಾಸ್ ಆಗಿದೆ. ದೇವ್ರೇನ್ ಹೇಳ್ತಾ ಇದ್ರೆ ಗೊತ್ತಾ? ಮತ್ತೆ ನೀನ್ ತಿರುಗಿ ಅವನಿಗೆ 20 ಲಕ್ಷ ಲಾಸ್ ಮಾಡಕ್ ಹೋಗ್ಬೇಡ. ಇದು ಮುಯಿಗೆ ಮುಯಿ ಬಿಟ್ಬಿಡು, ನೀನ್ 20 ಲಕ್ಷ ನಾನು ಕೊಡ್ತೇನೆ. ಅರ್ಥ ಆಗ್ತದೆ ನಾನು ಹೇಳಿದ್ ನಿಮ್ಗೆ? ದೇವ್ರು ಹೇಳುದೇನು? ಪ್ರತಿಫಲ ನಾನ್ ಕೊಡ್ತೇನೋ ನಿಂಗೆ. ನಿಂಗೆ ಮೋಸ ಆಗಿದ್ಯಾ? ಮೋಸ ಮಾಡ್ದವ್ ನಿನ್ಗೆ ಯಾರು ಮೋಸ ಮಾಡಿದ್ದಾರೆ ಮತ್ತೆ ಅವ್ನು ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ. ಅವನ ಬಗ್ಗೆ FIR ಕಂಪ್ಲೇಂಟ್ ಕೊಡ್ಬೇಡ, ಅವನ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ. ಮೋಸ ಮಾಡಿದಾನ, ದೇವ್ರು ಮುಯಿ ತೀರಿಸ್ತ. ಅಂದ್ರೆ ಏನು? ಅವನನ್ನ ದೇವ್ರು ನೋಡ್ಕೋತಾನೆ. ಅರ್ಥ ಏನ? ಇದ್ರ ಅರ್ಥ ಏನ್ ಗೊತ್ತಾ? ನೀನು ಏನು ಕಳ್ಕೊಂಡಿದಿ ಅದನ್ನ ದೇವ್ರು ನನಗೆ ತಿರುಗಿ ಕೊಡುವ ಹಾಗಿದೆ. ಆಮೇಲೆ ಎಷ್ಟು ಜನ ನಂಬ್ತೀರಿ? ಏನು ನೋಡ್ರಿ, ನಮ್ಗೊಬ್ಬ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ. ಆ ವ್ಯಕ್ತಿಗೆ ಅವನದೇ ಆದ ಇನ್ನೊಬ್ಬ ಸ್ನೇಹಿತ ಮೋಸ ಮಾಡಿ ಅವನಿಂದ 7 ಲಕ್ಷ ರೂಪಾಯಿ ಮೋಸದಿಂದ ಪಡ್ಕೊಂಡ. ಆದ್ರೆ ಈ ವ್ಯಕ್ತಿ ಏನ್ ಮಾಡ್ದಂದ್ರೆ, ಅವನು ಮೋಸದಿಂದ ಪಡ್ಕೋತದೆ ಅಂತ ಗೊತ್ತಿದೆ, ಅವನ ಬಗ್ಗೆ FIR ಮಾಡ್ಲಿಲ್ಲ, ಅವನ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ, ತಗೊಂಡೋಗ್ ಮಾರ. ನಾವು ಒಂದ್ಸರಿ ಕೇಳಿದೆ, ಯಾಕೆ ನೀವು ಇಷ್ಟು ಬೇಗನೆ ರೆಡಿ ಆದ್ರಿ ಕೊಡ್ಲಿಕ್ಕೆ? ಅವಾಗ ಹೇಳಿದ್ದೆ, ದೇವರ ವಾಕ್ಯ ಹೇಳ್ತದೆ, ದೇವರು ಪ್ರತಿಫಲವನ್ನ ಕೊಡುವನಾಗಿ. ಅವ್ರೇನ್ ಹೇಳಿದ್ರು ಗೊತ್ತಾ? ಜಸ್ಟ್ ನಾನು ಕೊಡ್ತಾ ಇರೋದು ನನ್ನ ಟೈತ್ ಅಂತ. ಅಂದ್ರೆ ಏನ್ ಗೊತ್ತಾ? ಈಗ ನಾನು 7 ಲಕ್ಷ ಕೊಡ್ತಾ ಇದ್ದೇನಲ್ಲ, ಇದು ಟೈತ್ ಕೊಡ್ತಾ ಇದ್ದೇನೆ. ಅರ್ಥ ಏನು? 7 ಲಕ್ಷಕ್ಕೆ ದೇವ್ರು ನನಗೆ 70 ಲಕ್ಷ ಕೊಡ್ತಾರೆ. ನನ್ನಿಂದ ನನಗೆ ಯಾರು ಮೋಸ ಮಾಡಿದ್ದಾರೆ ಅವ್ರಿಗೆ ನಾನು ಮೋಸ ಮಾಡಕ್ ಹೋಗುದಿಲ್ಲ. ಯಾಕೆ? ನಾನು ಏನು ಕಳ್ಕೊಂಡಿದ್ದೇನೆ ಅದ್ರ 10ರಷ್ಟು ದೇವ್ರು ನನ್ ಕೊಡ್ಲಿಕ್ಕೆ ಶಕ್ತನಾಗಿದೆ. ಬಟ್ ಪಡ್ಕೊಂಡು ಅವನಿಗೆ ದೇವರು ಮೊಯ್ ತೀರಿಸ್ತಾನೆ. ಅರ್ಥ ಮಾಡ್ಕೊಳ್ಳಿ. ನಿಮಗೆ ಯಾರಾದ್ರೂ ಮೋಸ ಮಾಡಿ, ಉದಾಹರಣೆಗೆ ಹೇಳ್ತೇನೆ ನೋಡ್ರಿ, ಏನೇ ಮೋಸ ಮಾಡ್ಲಿ ಮೊಯ್ ತೀರ್ಸೋದು ಹೋಗ್ಬೇಡ. ನೀನ್ ಏನ್ ಕಳ್ಕೊಂಡಿದ್ದೆ ದೇವರು ಅದನ್ನು ಪುನರ್ಸ್ಥಾಪಿಸ್ತಾನೆ. ಗಾಡ್ ವಿಲ್ ರೀಪೇ ಯು ವಾಟ್ ವಾಸ್ ಸ್ಟೋಲನ್. ಸೈತಾನದಿಂದ ಏನಾರು ಕತ್ಕೊಂಡಿದಾನ, ದೇವರು ಅದನ್ನ ವಾಪಸ್ ರೀಪೇ ಮಾಡ್ತಾನೆ. ವಾಟ್ ವಾಸ್ ಲಾಸ್ಟ್, ಏನ್ ಕಳ್ಕೊಂಡಿದ್ರಿ ದೇವರು ಅದನ್ನು ಕೊಡ್ತಾನೆ. ಏನು ಮುರಿದೋಗಿದೆ ಅದನ್ನ ದೇವರು ವಾಪಸ್ ಕೊಡ್ತಾನೆ. ಹಲೋ, ದೇವರು ಎಲ್ಲವನ್ನ ತಿರುಗಿ ಕೊಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಅದೇ ದೇವರ ಒಳ್ಳೆತನ. ಮನುಷ್ಯರು ಕೊಡುದಿಲ್ಲ. ಒಂದ್ಸರಿ ಕೊಟ್ಟೇನು ಹೋಗು ಅಂತಾರೆ, ಬಟ್ ದೇವ್ರ ಹಂಗೆ ಹೇಳುದಿಲ್ಲ. 100 ಸರಿ ಕೊಡೋಕ್ಕೂ ರೆಡಿ ಇದ್ದಾನೆ. ಆಮೇಲೆ ಹೇಳ್ರಿ, ದೇವ್ರು 100 ಸರಿ ನಿಂಗೆ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ನಾವು ಒಂದ್ಸರಿ ಹೆಲ್ಪ್ ಮಾಡ್ತೀವಿ, 2 ಸರಿ 3 ಸರಿ ಬಂದಾಗ ಏನ್ ಮಾಡ್ತೇವೆ? ಗೆಟ್ ಔಟ್ ಹೇಳ್ತೀವಿ. ಬಟ್ ದೇವ್ರಿಗೆ ಗೆಟ್ ಔಟ್ ಹೇಳುದಿಲ್ಲ, ತಿರುಗಿ ಆತನು ಕೊಡುವನಾಗಿ. ಅದೇ ಆಗಲೇ ಓದಿದ್ ಮತ್ತೊಂದ್ಸರಿ ಓದು 3-4 ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ. ನೀವು ನನಗೆ ವಿಧೇಯರಾದರೆ ನಿಮ್ಮ ದೇವರಾದ ಯೆಹೋವನು ಏನ್ ಮಾಡ್ತಾರೆ ನಿಮ್ಗೆ? ದುರವಸ್ಥೆಯಿಂದ ನಿಮ್ಮ ದುರವಸ್ಥೆ, ಹಲೋ, ನಿಮ್ಮ ಕಷ್ಟದಿಂದ ದೇವರು ನಿಮ್ಮನ್ನ ತಪ್ಪಿಸಿ ನಿಮ್ಮನ್ನು ಕನಿಕರಿಸಿ ತಾನು ನಿಮ್ಮನ್ನು ಚದುರಿಸಿರುವ ಎಲ್ಲಾ ದೇಶಗಳಿಂದ ತಿರುಗಿ ಕೂಡಿಸುವನು. ಎಲ್ಲಿ ನೀವು ಚದುರಿ ಹೋಗಿದ್ರಿ ಅಲ್ಲಿಂದ ನಿಮ್ಮನ್ನು ಕೂಡಿಸುವನು. ಓಕೆ, ನೆಕ್ಸ್ಟ್. ಹಾ ಹಾ ಎಸ್. ಹಲೋ, ಇದು ದೇವರ ವಾಗ್ದಾನ. ಏನ್ ಗೊತ್ತಾ? ಏನ್ ಕಳ್ಕೊಂಡಿದ್ದೀರಾ ಟೆನ್ಷನ್ ಮಾಡ್ಬೇಡಿ.
ದೇವರು ಅದನ್ನ ನಿನ್ಗೆ ವಾಪಸ್ ಕೊಟ್ಟೇ ಕೊಟ್ಟ. ಯಾಕೆಂದ್ರೆ ದೇವರನ್ನ ಪ್ರೀತಿಸಿದ್ದಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗ್ತದೆ ಹೊರತು ಅನಾನುಕೂಲವಾಗುವುದಿಲ್ಲ. ಒಂದು ಲೈವ್ ಎಕ್ಸಾಂಪಲ್ ನಾನು ಹೇಳ್ತೇನೆ. ನಮ್ಮ ಗೊತ್ತಿರುವಂತ ವ್ಯಕ್ತಿ ಹುಬ್ಬಳ್ಳಿ ಪಟ್ಟಣದಲ್ಲಿ ಕ್ಲೋಸ್ ನನ್ಗೆ ಗೊತ್ತಿರುವಂತ ವ್ಯಕ್ತಿ. ನಿಮಗೆ ಗೊತ್ತಾ, ಆತನಿಗೆ ಗೊತ್ತಿಲ್ಲಂಗೆ ಆತನ ಸಹೋದರರು ಅವನಿಗೆ ಮೋಸ ಮಾಡಿದ್ರು. ಏನ್ ಮೋಸ ಮಾಡಿದೆ ಅಂದ್ರೆ, ಅವನಿಗೆ ಗೊತ್ತಿಲ್ಲಂಗೆ ಅವನ ಆಸ್ತಿನ ಲಪ್ಟಾಯಿಸಿದ್ರು. ಅವನಿಗೆ ಗೊತ್ತಿಲ್ಲ ಅವನ ಆಸ್ತಿನ ಅವನ್ ಏನ್ ಮಾಡಿದ್ರು, ಲಪ್ಟಾಯಿಸಿದ್ರು. ಅವನ್ ಗೊತ್ತಿಲ್ಲ ತನ್ನ ಆಸ್ತಿ ಇದೆ ಅಂತ ಮಾಡ್ಕೊಂಡಿದ್ದಾನೆ. ಬಹಳ ದಿನಗಳಾದ ಮೇಲೆ ತನ್ನ ಆಸ್ತಿ ನೋಡ್ಲಿಕ್ಕೆ ಅಂತ ಹೋಗ್ತಾನೆ, ಇಲ್ಲೇ ಇಲ್ಲ. ಯಾಕಂದ್ರೆ ಇನ್ನೊಬ್ರು ಪಾಲಾಗಿ ಹೋಗಿದೆ. ಇನ್ನೊಬ್ಬರ ಹೆಸರಾಗಿ, ಯಾರ ಹೆಸರು? ಇವ್ರ ಸಹೋದರರು ಇನ್ನೊಬ್ಬರಿಗೆ ಮಾರಿ ಆಗ್ಲೇ ಹೋಗ್ಬಿಟ್ಟಿದ್ರು. ಅರ್ಥ ಮಾಡ್ಕೊಡ್ರಿ. ಭಯಂಕರ ಬೇಸರ ಆಯ್ತು, ಬಹಳ ದುಃಖದಿಂದ ಆದಾಗ ಚರ್ಚಿಗೆ ಹೋಗಿ ತಮ್ಮ ಪಾಸ್ಟರ್ ಕಡೆ ಇದೇ ಹೇಳ್ಕೊಂಡ್ರು, ನನಗೆ ಈ ತರ ಮೋಸ ಆಗಿದೆ, ಏನ್ ಮಾಡ್ಲಿ, ಎಷ್ಟು ಬೆಲೆ ಬಾಳ್ತದೆ ಅಂತ ಅವ್ರು ಕೇಳಿದ್ರು. ಸರ್, ಈಗ ಹುಬ್ಬಳ್ಳಿಯಲ್ಲಿ ನೋಡಿದ್ರೆ 2 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿ ನಂಗೆ ಮೋಸ ಮಾಡಿ, ನನ್ಗೆ ಗೊತ್ತಿಲ್ಲ. ಈಗ ನೀ ಏನ್ ಮಾಡ್ಬೇಕು ಮಾಡಿರಿ? ನನ್ನ ತಮ್ಮನ ಮೇಲೆ, ನನ್ನ ಸಹೋದರ ಮೇಲೆ ನಾನೀಗ FIR ಮಾಡಿಸ್ತೇನೆ, ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ, ಕೋರ್ಟ್ ಕೇಸ್ ಮಾಡ್ತೇನೆ ಅಂದಾಗ ಅವ್ರು ಹೇಳಿದ್ ಒಂದೇ, ಈಗ ನೀನ್ ಕೋರ್ಟ್ ಕೇಸ್ ಮಾಡಿದ್ರು ಅದು ಇನ್ನೊಬ್ಬರು ಪಾಲಾಗಿದೆ, ನಿಮ್ಮ ತಮ್ಮಂದ್ರಿಗೆ ಶಿಕ್ಷೆ ಆಗ್ತದೆ ಹೊರತು ನಿನಗೆ ಅದು ಆಸ್ತಿ ಬರ್ತದೆ ಅನ್ನೋಂಥ ಗ್ಯಾರಂಟಿ ನನಗಿಲ್ಲ. ಹಾಗಾಗಿ ಅವ್ರಿಗೋಸ್ಕರ ನೀವು ಪ್ರೇಯರ್ ಮಾಡಿ. ಏನ್ ಹೇಳಿದ್ರಿ? ಯಾರಿಗೋಸ್ಕರ ನೀವು ಮಾಡ್ತೀರಿ? 2 ಕೋಟಿ ರೂಪಾಯಿ ಆಸ್ತಿ ಯಾರು ನಿಮ್ಮನ್ನ ಹೊಡೆದು ಪ್ರೇಯರ್ ಮಾಡ್ತೀರಿ? ಬಿಟ್ಟು ಮಾಡ್ರೆ ನೋಡ್ರ, ಮರ್ಡ್ರೆ ಮಾಡ್ತಾನ. 2 ಕೋಟಿ ರೂಪಾಯಿ ಆಸ್ತಿ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದ್ರೆ ಏನ್ ಮಾಡ್ತೀರಿ? ಬಿಟ್ಬಿಡ್ತೀರಿ? ಪ್ರಾರ್ಥನೆ ಮಾಡ್ತೀರಿ, ಅದ್ರ ಜೊತೆಗೆ ಏನ್ ಮಾಡ್ಬೇಕು? ಮಾಡ್ತೀರಿ. ಹೌದಲ್ಲ? 2 ಕೋಟಿ ಹೋಗಿಲ್ರಿ, 2 ಕೋಟಿ ಬಹಳ ದೊಡ್ಡದಾಯ್ತದ ಅಮೌಂಟ್. 2 ಲಕ್ಷ ರೂಪಾಯಿ, 2 ಲಕ್ಷ ಬೇಡ, 20,000 ರೂಪಾಯಿ, 20,000 ರೂಪಾಯಿ ಬೇಡ, 2,000 ರೂಪಾಯಿ ಮರ್ಡರ್ ಆಗಿದಾವ. ನೀವು ನಂಬ್ತೀರಿ? ಇವತ್ತು ಅವನು 8 ಕೋಟಿ ರೂಪಾಯಿ ಆಸ್ತಿವಂತ ಹುಬ್ಳಿ. 8 crores still is alive. ಇವತ್ತು ಜೀವಂತಿದ. 2 ಕೋಟಿ ರೂಪಾಯಿ ಕಳ್ಕೊಂಡು ಕ್ಷಮಿಸಿದ. 8 ಕೋಟಿ ರೂಪಾಯಿ ಆಸ್ತಿವಂತವನು ಹುಬ್ಳಿಯಲ್ಲಿ ಅಲಾಯ್ ಹೋಗಿದ. ಹೌ ಹೇಗೆ? ನೀನು ಕಳೆದುಕೊಂಡದ್ದನ್ನ ದೇವರು ವಾಪಸ್ ಕೊಡ್ಲಿಕ್ಕೆ ಸರ್ವಶಕ್ತನಾಗಿ. ಇದು ಆತನ ಒಳ್ಳೆತನ. ಅದೇ ಹೇಳಿದೆ, ಗಾಡ್ಸ್ ಗುಡ್ನೆಸ್ ರಿಸ್ಟೋರ್ಸ್ ಎವ್ರಿಥಿಂಗ್. ನೀನ್ ಎಲ್ಲಾ ಕಳ್ಕೊಂಡು 0 ಆದ್ರೂ ನಿನ್ನ ದೇವರು 0 ಎತ್ತಲಿಕ್ಕೆ ಸರ್ವಶಕ್ತನಾಗಿ. ನೀನ್ ಎಲ್ಲೇ ಬೀಳು ಅಲ್ಲಿಂದ ದೇವ್ರು ನಿನ್ನ ಮೇಲೆ ಕೆತ್ತಲಿಕ್ಕೆ ಶಕ್ತನಾಗಿ. ಹಾಗೆ ಟೆನ್ಷನ್ ತಗೋಬೇಡ್ರಿ, ನಿನ್ ಜೊತೆಗೆ ದೇವ್ರಿದ. ಓಕೆ, ಎಸ್. ಸೊ ಮತ್ತೊಂದು ಎಷ್ಟು ಹೇಳ್ತೀರಿ ಅಂತೀರೇನೆ? ಒಂದು ಲಾಸ್ಟ್ ಅಂತ, ಲಾಸ್ಟ್ ಇದು ಯಾವುದು? ದೇವರ ಒಳ್ಳೆತನ ಎಲ್ಲವನ್ನ ಒದಗಿಸ್ತದೆ. ಹೇಳ್ರಿ ಪಕ್ಕದವರಿಗೆ, ನಿಮಗೆ ಏನ್ ಬೇಕೋ ಎವ್ರಿಥಿಂಗ್ ಗಾಡ್ಸ್ ಗುಡ್ನೆಸ್ ವಿಲ್ ಪ್ರೊವೈಡ್. ದೇವರ ಒಳ್ಳೆತನ ನಿನಗೆ ಕೊಡ್ತದೆ. 8:32 ರೋಮಾಪುರ 8:32. ನಮ್ಮ ಕಡೆ ಇದ್ದಾರೆ. ಹೌದಾ? ಅದಿದೆಯಾ? ಹೌದಲ್ಲ? ರೋಮಾಪುರ 8:32. ಹೌದು. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟಾನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ? ಪ್ರಶ್ನೆ ಅಲ್ಲ, ಏನ್ ಕೊಡ್ತಾರೆ ದೇವರು ನಂಗೆ? ಹಲೋ, ನಾನ್ ಹೇಳ್ತಾ ಇದ್ದೀನಿ, ದೇವರ ಒಳ್ಳೆತನ ನಿನಗೆಲ್ಲವನ್ನ ಕೊಡ್ತದೆ. ನೀವ್ ಹೇಳ್ತೀರಿ ಏನ್ ಕೊಡ್ತಾರೆ ದೇವ್ರು ನನಗೆ? ಸ್ವಂತ ಮಗನ ಪ್ರಾಣವನ್ನೇ ಕೊಟ್ಟ ಮೇಲೆ ಬೇರೆ ಕೊಡದೇ ಇರ್ತಾರ? ಪ್ರಾಣ ಕೊಡುವಷ್ಟು ಪ್ರೀತಿ ಲೋಕದಾಗಿ ನಿಮ್ಮನ್ನ ಯಾರಾದ್ರೂ ಮಾಡ್ತಾರೆ? ಹೇಳಿ ನೋಡ. ನಿಮ್ಮ ಗಂಡ ಮಾಡ್ತಾರ? ನಿಮ್ಮ ಹೆಂಡತಿ ಮಾಡ್ತಾರ? ಹೇಳ್ರಿ. ಡಾಕ್ಟರ್ ಹೇಳ್ತಾರೆ, ನೋಡ್ರಿ ನೀನ್ ಹೆಂಡತಿ ಉಳಿಬೇಕು, ನೀನ್ ಸಾಯ್ಬೇಕು, 2 ಜನ ರೆಡಿ ಇದ್ದೀವಿ. ಬ್ಲಡ್ ಕೊಡ್ತೀವ್ರಿ, ಜೀವ ಕೊಡುದಿಲ್ಲ. ಹೌದಾ? ಕರೆಕ್ಟಾ ಇಲ್ಲ? ಹೇಳ್ರಿ. ಸುಮ್ನೆ ಪುರುಷರು ಹೇಳ್ರಿ. ಅವ್ರೇನ್ ಬೈದಿಲ್ಲ ಹೇಳ್ರಿ. ಈಗ ಏನ್ ತಿಂದ್ರೆ ಇಲ್ಲೇ ಇದಾರ ಅಂತ ಬೈತೀವಿ. ಡಾಕ್ಟರ್ ಹೇಳ್ತಿರಲ್ಲ, ಬ್ಲಡ್ ಬೇಕಾದ್ರೆ ಕೊಡ್ತೀವ್ರಿ, ಜೀವ ಕೊಡುದಿಲ್ಲ.
ಕರೆಕ್ಟ್ ನಾ ಹೇಳುದು? ಮಾತಾಡ್ರಿ, ಹೌದಾ ಇಲ್ಲ? ಜೋರಾಗಿ ಹೇಳ್ರಿ. ಭಯ, ಅಷ್ಟು ಭಯ? ಸತ್ಯವಾಗಿ ಹೇಳ್ರಿ. ಹೆಂಡತಿಗೋಸ್ಕರ ಡಾಕ್ಟರ್ ಇವತ್ತು ನೀನ್ ಪ್ರಾಣ ಕೊಡ್ತೀರಾ? ಈಗ ಹಂಗ ಹೇಳ್ತೀವಿ, ಆಮೇಲೆ ಸರ್ ಏನ್ ಸರ್ ಹಿಂಗ ಹೇಳ್ತೀರಿ ಡಾಕ್ಟ್ರೆ? ಏನ್ ಡಾಕ್ಟರ್ ಹಿಂಗ್ ಹೇಳ್ತೀರಿ ಅಂತ ಅಲ್ಲ? ನಾನು ಹೇಳ್ತೇನೆ, ಪ್ರಾಣ ಯಾವ ವ್ಯಕ್ತಿನೂ ಕೊಡಲ್ಲ. ಇವನ್ ಹೆಂಡತಿ ಅಂದ್ರು ಸಹ ಗಂಡಗೋಸ್ಕರ ಬ್ಲಡ್ ಕೊಡ್ತೀರಿ, ಕಿಡ್ನಿ ಕೊಡೋದು ಒಂದು ಕಿಡ್ನಿ ಕೊಡ್ತೀರಿ, ಎರಡೂ ಕೊಡುದಿಲ್ಲ ಮಾಡಿ. ಎರಡು ಅಂತ ಕೊಡುದಿಲ್ಲ, ಒಂದು ಕೊಡ್ತೀರಿ. ಆದ್ರೆ ಕರ್ತನ ಹಾಗೆ ನಮ್ಮನ್ನ ಪ್ರೀತಿಸೋರು ಯಾರಿಲ್ಲ. ಪ್ರಾಣ ಕೊಡುವಷ್ಟು ಪ್ರೀತಿ ಯಾರು ಗಂಡ ಹೆಂಡತಿನೂ ಮಾಡೋದಿಲ್ಲ, ತಾಯಿ ಮಗನೂ ಮಾಡೋದಿಲ್ಲ. ಯಾಕಂದ್ರೆ ಆ ಪ್ರೀತಿ ದೇವರೊಬ್ಬನೇ ಮಾಡ್ಲಿಕ್ಕೆ ಸಾಧ್ಯ. ಅದಕ್ಕೆ ಅಗಾಪೆ ಪ್ರೀತಿ. ಅದಕ್ಕೆ ಹೇಳ್ತಾರೆ, ಮಗನನ್ನೇ ಕೊಟ್ಟ ಮೇಲೆ ಮತ್ತಿನ್ ಕೊಡದೇ ಇರ್ತಾರ? ಮಗನನ್ನೇ ಕೊಟ್ಟ ಮೇಲೆ ಸಮಸ್ತವನ್ನ ಕೊಡದೇ ಇರ್ತಾರ? 100% ದೇವರು ನಮ್ಗೆಲ್ಲವನ್ನ ಕೊಡುವನಾಗಿದ್ದಾನೆ. ಫಿಲಿಪ್ಪಿ 4:19 ಹೇಳ್ತದೆ, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ಹಲೋ ಏನ್ ನೀಗಿಸೋನು? ಏನೇ ಇರ್ಲಿರಿ, ದೇವರು ನಿಮಗೆ ಒದಗಿಸುವನಾಗಿದೆ, ನಿಮ್ಮ ಕೊರತೆನ ನೀಗಿಸುವನಾಗಿದೆ. ಮತ್ತೊಂದ್ಸರಿ ಎಲ್ಲರೂ ಕೇಳಿಸ್ಕೊಡ್ರಿ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಹಲೋ ನಿಮ್ಮ ಪ್ರತಿಯೊಂದು ಅವಶ್ಯಕತೆಗಳು ಏನಿದೆ ಅದೆಲ್ಲವನ್ನ ದೇವರು ಕೊಡ್ಲಿಕ್ಕೆ ಶಕ್ತನಾಗಿದೆ. ಹೆಂಗೆ? ನಿನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಅಲ್ಲ, ಆತನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ. ನೀವು 100 ರೂಪಾಯಿ ಶರ್ಟ್ ಸಾಕಂತೀರಿ, ಇದು ನಿಮ್ಮ ಪ್ರಭಾವ. ಆದ್ರೆ ದೇವರ ಐಶ್ವರ್ಯ ಹಂಗಲ್ಲ, ನೀನ್ 1000 ರೂಪಾಯಿ ಶರ್ಟ್ ಹಾಕಿ, ದೇವರು ಕೊಡಲು ಶಕ್ತನಾಗಿ. ಓಕೆ, ಸೊ ದೇವರ ಒಳ್ಳೆತನ ಏನೇನ್ ಮಾಡ್ತೇವೆ ಫಸ್ಟ್ ಇಂದ ಹೇಳ್ಬಿಡೋಣ. ದೇವರ ಒಳ್ಳೆತನ ಯಾವಾಗಲೂ ನಮಗೆ ಒಳ್ಳೆತನ ಮಾಡ್ತದೆ. ಎರಡನೇದು, ದೇವರ ಒಳ್ಳೆತನ ನಮ್ಮ ಸುತ್ತಲೂ ಆವರಿಸಿದೆ. ದೇವರ ಒಳ್ಳೆತನ ನಮ್ಮನ್ನ ಎಲ್ಲಾ ವಿಷಯದಲ್ಲಿ ತೃಪ್ತಿಪಡಿಸಿದೆ. ನಾಲ್ಕನೇ, ದೇವರ ಒಳ್ಳೆತನ ಎಲ್ಲವನ್ನ ಬದಲಾಯಿಸ್ತದೆ. ಐದನೇದು, ದೇವರ ಒಳ್ಳೆತನ ಎಲ್ಲವನ್ನ ತಿರುಗಿ ವಾಪಸ್ ಕೊಡ್ತದೆ. ಲಾಸ್ಟ್, ದೇವರ ಒಳ್ಳೆತನ ಎಲ್ಲವನ್ನ ಒದಗಿಸ್ತದೆ. ನಮ್ಮ ಕೊರತೆಗಳು, ಅವಶ್ಯಕತೆಗಳು ಏನ್ ಬೇಕು ಎಲ್ಲವನ್ನ ಏನ್ ಮಾಡ್ತದೆ? ಒದಗಿಸ್ತದೆ. ಸೊ ಹಾಗಾಗಿ ನಾವೇನ್ ಮಾಡೋಣ, ಈಗ ಆ ದೇವರ ಒಳ್ಳೆತನವನ್ನು ನೆನಪು ಮಾಡಿ ಕರ್ತನ ಮೇಜಿಗೆ ಬರೋಣ. ಓಕೆ, ರಿಮೆಂಬರ್ ದ ಗುಡ್ನೆಸ್ ಆಫ್ ಗಾಡ್. ಈ ಎಲ್ಲ ಒಳ್ಳೆತನ ನೆನಪು ಮಾಡ್ಕೊಳ್ಳಿ. ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ, ಇದೇ ಅದಕ್ಕೆ ಸೂಚನೆ. ಹೌದಾ? ತನ್ನ ಪ್ರಾಣವನ್ನೇ ಕೊಟ್ಟ ಮೇಲೆ ಸಮಸ್ತವನ್ನು ಕೊಡದೇ ಇರುವನು. ಹೌದಾ? ಅದಕ್ಕೆ ಸ್ವಾಮಿ ಹೇಳ್ತಾರೆ, ಇದಕ್ಕೆ ಸೇರಿ ಬರುವಾಗೆಲ್ಲ ನೀವು ನನ್ನನ್ನ ನೆನಪು ಮಾಡಿಕೊಳ್ಳಿ. ಏನು? ಆತನ ಒಳ್ಳೆತನ, ಆತನ ತ್ಯಾಗ, ಆತನ ಪ್ರೀತಿ, ಆತನ ಕರುಣೆ, ಆತನ ಕನಿಕರ ಎಲ್ಲವನ್ನ ನೆನಪು ಮಾಡಿಕೊಂಡು ಆತನ ಮೇಜಿನ ಬಳಿಗೆ ಬರ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ಅವೆಲ್ಲ ನಿಂತುಕೊಳ್ಳೋಣ.